ಇಷ್ಟು ಬೆಳೆಯೋದಕ್ಕೋಸ್ಕರ ತುಂಬಾ ಕಷ್ಟಪಟ್ಟಿದ್ದೀನಿ. ಒಂದೊಂದು ಹೆಜ್ಜೆನೂ ಇದು ಮುಂದೆ ಇಡಬೇಕು ಅಂದಾಗ ತುಂಬ ಕಷ್ಟಪಟ್ಟಿದ್ದೀನಿ. ಅಪ್ಪ ಅಮ್ಮಂಗೂ ಕಷ್ಟ ಕೊಟ್ಟಿದ್ದೀನಿ ಆ್ಯಕ್ಚುಲಿ ತುಂಬಾ. ನನ್ನಿಂದ ಅವರು ಸಫರ್ ಪಟ್ಟಿದ್ದಾರೆ. ನಾನು ಕಿವಿಯಾರ ಕೇಳಿಸ್ಕೊಂಡಿದ್ದೀನಿ. ಇವ್ರ ಮನೆ ಇವ್ರದ್ದು ದೌಲತ್ತು ಮತ್ತು ಆ್ಯಟಿಟ್ಯೂಡು ಇದೆಲ್ಲ ಇಳಿಬೇಕು ಅಂದರೆ ಇವ್ರು ಚಿಕ್ಕ ಮಕ್ಕಳಿಂದನೇ ಇಳಿಬೇಕು. ಇವಳು ಯಾರನ್ನ ಕಟ್ಕೊಂಡು ಓಡೋಗ್ತಾಳೆ ಬೆನ್ನಿಂದೆ ಮಾತಾಡಿದ್ದಾರೆ ಎಷ್ಟೋ ಸತಿ. ಏನು ಅಷ್ಟು ಇನ್ವಾಲ್ವ್ಮೆಂಟು ಡ್ಯಾನ್ಸಲ್ಲಿ ನಿಮಗೆ ಅಂತ? ಅಂದರೆ ಚಿಕ್ಕ ವಯಸ್ಸಿಂದನೂ ಡ್ಯಾನ್ಸ್ ಅಂದರೆ ತುಂಬಾ ಇಷ್ಟ ನನಗೆ. ಸೊ ಹಾಗಾಗಿ ಸಾಂಗ್ ಕೇಳಿದ ತಕ್ಷಣ ಕಾಲಂತೂ ನಿಲ್ಲಲ್ಲ. ಅವರು ನಿಮ್ಮ ಜೊತೆ ಸ್ಟೆಪ್ ಹಾಕೋದು ನೋಡಿದ್ರೆ ಒಂಥರ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತಪ್ಪ. ಅಷ್ಟು ಸುಲಭವಾಗಿ ಗೊತ್ತಿಲ್ಲದೆ ಇರೋ ಹುಡುಗರ ಜೊತೆ ಯಾವ ಹುಡುಗರು ಮಿಂಗಲಾಗಿ ಡ್ಯಾನ್ಸ್ ಮಾಡಲ್ಲ. ಬಟ್ ನಿಮಗೆಲ್ಲ ಹೇಗೆ ಸಾಧ್ಯ ಆಯಿತು ಸರ್? ಅವರೇ ಸುಮ್ಮನೆ ಅಲ್ಲಿ ನಾನು ವ್ಯಾಪಾರ ಮಾಡ್ಕೊಂಡು ಹೋಗ್ತಾ ಇದ್ದೆ, ಹಿಂಗೆ ನಡ್ಕೊಂಡು ಸರ್ ಎಲ್ಲ ಫ್ಯಾಮಿಲಿ ಇದೆಲ್ಲ ಲೇಡೀಸ್ ಅವರು ಕೂತಿರು. ನಾನು ಆ ಸಾಂಗ್ ಸರ್ ಒಂದು ಡ್ಯಾನ್ಸ್ ಹೊಡೆದೆ. ಆ ಪಾಪ್ಕಾರ್ನ್ ಮಾರೋ ಹುಡುಗನಿಗೆ ಸಪೋರ್ಟ್ ಮಾಡಿದರೆ, ಆತನ ಕಲೆಯನ್ನು ಗುರುತಿಸಿದ್ದಾರೆ. ಸೊ ಫಸ್ಟ್ ಆ ವಿಡಿಯೋ ನೋಡಿದಾಗ ನಿಮ್ಗೆ ಏನು ಅನಿಸ್ತು? ತುಂಬಾ ಖುಷಿ ಆಯಿತು. ನನ್ನ ಮಗಳು ಭೇದ ಭಾವ ಮಾಡ್ದಲ್ಲೇ ಡ್ಯಾನ್ಸ್ ಮಾಡಿದ್ದಾಳಲ್ಲ ಅಂತ ತುಂಬಾ ಖುಷಿ ಪಟ್ಟಿದ್ದೀನಿ. ಆದರೆ ಕಮೆಂಟ್ ನೋಡಿ ಸ್ವಲ್ಪ ಫೀಲ್ ಆಯಿತು. ನನ್ನ ಹ್ಯಾಪಿನೆಸ್ಗೆ ನಾನು ಡ್ಯಾನ್ಸ್ ಮಾಡ್ತಿದ್ದೆ ಹೊರತು ಅಲ್ಲಿ ಫೇಮಸ್ ಆಗಬೇಕೇ ಆಗಲಿ ಇಲ್ಲ ವೈರಲ್ ಆಗಬೇಕು ಅನ್ನೋ ಉದ್ದೇಶ ಆಗಲಿ ನನಗೆ ಯಾವುದೇ ಕಾರಣಕ್ಕೂ ಇಲ್ಲ ಆ್ಯಕ್ಚುಲಿ ಹೇಳಬೇಕು. ಈಗ ಪಾಪ್ಕಾರ್ನು ಚಿಪ್ಸ್ ಎಲ್ಲ ಮಾರ್ತಾ ಇದ್ದ, ಆತನು ಡ್ಯಾನ್ಸ್ ಮಾಡ್ತಿರ್ತಾನೆ, ನಿಮ್ಮ ಮುಂದೆ ಬರ್ತಾರೆ. ಆತನೊಟ್ಟಿಗೆ ನೀವು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಿ, ಆತನ ಟ್ಯಾಲೆಂಟನ್ನು ಗುರುತಿಸಿದ್ರಿ. ನನಗೆ ಅವರು ಪಾಪ್ಕಾರ್ನ್ ಮಾರೋರು ಅವ್ರ ಜೊತೆ ಮಾಡಿದ್ರೆ ನನಗೇನು ಇದಿರುತ್ತೆ, ಅವರು ಲೋ ಕ್ಲಾಸು ನಾನು ಹೈ ಕ್ಲಾಸು ಆ ಥರ ಇಲ್ಲ. ನಾವು ಕೂಡ ಮಿಡಲ್ ಕ್ಲಾಸೇ. ಸರ್ ಗಣಪತಿ ಕೂರಿಸಿದ್ರು ಅಲ್ಲೋಗಿ ಡ್ಯಾನ್ಸ್ ಮಾಡ್ತಾಳೆ ಸರ್. ಅವಳು ದಪ್ಪನ ಡ್ಯಾನ್ಸ್ ಮಾಡ್ತಾಳೆ. ಅವಳಿಗೆ ಡ್ಯಾನ್ಸ್ ಅಂದ್ರೇ ಅದು ಏನಂತಲೇ ಗೊತ್ತಿಲ್ಲ. ತುಂಬಾ ಆ್ಯಕ್ಟಿಂಗು ತುಂಬ ಚೆನ್ನಾಗಿ ಮಾಡ್ತಾಳೆ. ನೀವು ವೈರಲ್ ಆದಮೇಲೆ ನಿಮ್ಮ ತಂದೆನೂ ಕೂಡ ನಿಮ್ಮ ಜೊತೆ ಡ್ಯಾನ್ಸ್ ಮಾಡಿದ್ರಂತೆ, ನಿಮ್ದೆಲ್ಲ ವೀಡಿಯೋಗಳನ್ನ ಫ್ರೆಂಡ್ಸ್ಗಳಿಗೆ ತೋರಿಸ್ತಿದ್ರಂತೆ. ತುಂಬ ಪ್ರೌಡ್ ಫೀಲ್ ಆಯಿತು. ನಮ್ಮ ಅಪ್ಪನ ನನಗೆ ಎದ್ದೇನೋ ಅಷ್ಟು ಖುಷಿ ಆಯಿತು. ಹಂಗೆ ಜನ ಏನು ಅನ್ಕೋತಾರೆ, ಸುತ್ತಮುತ್ತ ಜನ ತಪ್ಪು ತಿಳ್ಕೊತಾರೆ. ಬೇಡ, ನೀನು ಓದ್ಬಿಟ್ಟು ನಿನ್ನ ಗಂಡನ ಮನೆಗೆ ಹೋದ್ಮೇಲೆ ಏನು ಬೇಕಾದ್ರೂ ಮಾಡು ನೀನು. SLC ಪಾಸ್ ಆಗಬೇಕಾದ್ರೆ ನಿಮ್ಮನ್ನ ಸುದೀಪ್ ಅವ್ರನ್ನ ಭೇಟಿ ಮಾಡಿಸ್ತೀನಿ ಅಂತ ಹೇಳಿದ್ರಂತೆ. ಆಮೇಲೆ ಹಠ ತಗೊಂಡು SLC ಪಾಸ್ ಮಾಡಿದ್ರಂತೆ. ಅಂದರೆ ಒಬ್ಬ ಹೆಣ್ಮಗಳು SLC ಪಾಸ್ ಮಾಡಲಿಕ್ಕೂ ಸುದೀಪ್ ಸರ್ ಅವರ ಒಂದು ಹೆಸರು ಇನ್ಸ್ಪೈರ್ ಆಗೋಗಿದೆ ಲೈಫಲ್ಲಿ. ಹೌದು, ಅದಂತೂ ನಿಜ. ಸುದೀಪ್ನ ನೋಡಲೇಬೇಕು, ಮೀಟ್ ಆಗಲೇಬೇಕು ಅನ್ನೋದು ನನಗೊಂದು ಈಗಿಂದಲ್ಲ ಚಿಕ್ಕ ವಯಸ್ಸಿಂದನೂ ಅದು ಆಸೆ. ನೀನು ಪಾಸ್ ಆದರೆ ನಾನು ಸುದೀಪ್ ಹತ್ರ ಕರ್ಕೊಂಡು ಹೋಗ್ತೀನಿ, ಮೀಟ್ ಮಾಡಿಸ್ತೀನಿ, ಇದು ನನ್ನ ಪ್ರಾಮಿಸ್ ಅಂತ ನಮ್ಮಮ್ಮ. ನೀನು ಪಾಸ್ ಆದರೆ ಸುದೀಪ್ನ ಮೀಟ್ ಮಾಡಿಸ್ತೀನಿ, ಇದು ನನ್ನ ಪ್ರಾಮಿಸ್ ಅಂದರು. ಬಟ್ ಅದು ಇನ್ನೂ ಆ ಪ್ರಾಮಿಸ್ ಇದಾಗಿಲ್ಲ. ರಿಸಲ್ಟ್ ಪಾಸ್ ಆಯಿತು, ಫಸ್ಟ್ ಕ್ಲಾಸಲ್ಲೇ ಪಾಸ್ ಆದೆ ನಾನು. ಹೌದು, ಎಷ್ಟೋ ಜನ ಪಾಸ್ ಆಗಲ್ಲ ಅಂತ ಜೂಜ್ ಕಟ್ಟಿದ್ರು. ನಾನು ಫೇಲ್ ಆಗ್ತೀನಿ ಅಂದ್ಬಿಟ್ಟು ಕುದುರೆಗೆ ಜೂಜ್ ಕಟ್ಟೋ ಥರ ಕಟ್ಟಿದ್ರು. ಫೈನಲಿ ನಾನು SSLC ಪಾಸ್ ಆದೆ. ಸುದೀಪ್ ಅವ್ರು ಕಂಡ್ರೆ ತುಂಬ ಪ್ರಾಣ. ಸೊ ಆ ಟಾಸ್ಕ್ ಇಡ್ತೀರ ಅಲ್ಲಿ, ನೀವು ಸುದೀಪನ ಭೇಟಿ ಮಾಡ್ಬೇಕಂದ್ರೆ SLC ಪಾಸ್ ಆಗು ಅಂತ ಹೇಳ್ತೀರಂತೆ. ಅದೇನು ಮಿರಾಕಲ್ ಆಗಿ ಫಸ್ಟ್ ಕ್ಲಾಸ್ ಬಂದುಬಿಟ್ರಂತೆ ಮೇಡಮ್? ಅದೇನು ಯಾವ ಥರ? ಸುದೀಪ್ ನೋಡಬೇಕಲ್ವಾ, ನಾನು ಸುದೀಪನ್ನು ತೋರಿಸ್ತೀನಿ, ನೀನು ಪಾಸ್ ಮಾಡ್ಕೊಂಡು ಬರಬೇಕು, SLC ಪಾಸ್ ಆಗಬೇಕು. ಪ್ರತಿದಿನ ಅವಳು ಎಕ್ಸಾಮ್ ಬರೆಯುವಾಗ ಸುದೀಪ್ ನೋಡಬೇಕಲ್ಲ, ಎಕ್ಸಾಮ್ ಪಾಸ್ ಮಾಡ್ಕೊಳ್ಬೇಕು, ಇಷ್ಟೇ ಹೇಳ್ತಿದ್ದು ಸರ್. ಪಾಪ ಹುಡುಗಿಗೆ ಇನ್ನೂ ತೋರ್ಸೋಕ್ಕಾಗಿಲ್ಲ ಸರ್. ಕಿಚ್ಚ ಸುದೀಪ್ರವರ ಫ್ಯಾನ್ಸ್ ಅಂತ ಹೇಳ್ತಿದ್ರ. ಬಿಗ್ ಬಾಸ್ಗೆ ಏನಾರು ಹೋಗ್ಬೇಕಾ ಅಥವಾ ಬೇರೆ ಯಾವುದಾದ್ರೂ ರಿಯಾಲಿಟಿ ಶೋಗಳಲ್ಲಿ ಪಾಲ್ಗೊಳ್ಬೇಕು ಅನ್ನೋ ಆಸೆ ಇದೆ ನಿಮಗೆ? ಅಂದರೆ ಆಸೆ ಅಂದರೆ ಅಪ್ಪ ಅಮ್ಮ ಬಿಟ್ಟರೆ ಖಂಡಿತವಾಗ್ಲೂ ನಾನು ಹೋಗ್ತೀನಿ. ಯಾಕೆ ಅಂದರೆ ನನ್ನ ಮೆಂಟಾಲಿಟಿ ಪ್ರಕಾರ ಇವಾಗ ನನಗೆ ಅಷ್ಟು ಜನ ಏನು ಮಾತಾಡಿದ್ದಾರೆ ಅದನ್ನು ನಾನು ಸುಳ್ಳು ಮಾಡಬೇಕು. ಅವಮಾನ ಮಾಡಿರೋರು ಮುಂದೆ ನಾನು ಹಿಂಗಿದ್ದೀನಿ ಕಾಲರೆತ್ ಬದುಕಬೇಕು. ಅಷ್ಟೊಂದು ಸುದೀಪ್ ಅವರಂದರೆ ನೀನು ಅಷ್ಟೊಂದು ಇಷ್ಟ, ಯಾಕಂದರೆ ಫೇಲ್ ಆಗ್ತಾರೆ ಅಂತೇಳಿ ನಿಮ್ಮ ಕಡೆಯವರು ಬೆಡ್ಡಿಂಗ್ ಕಟ್ಟಿದ್ರು. ಸುದೀಪ್ ಅವ್ರ ಹೆಸರಿಗೆ ಅಷ್ಟೊಂದು ಪವರ್ ಇದೆ ಅಂತ. SLCನೇ ಪಾಸ್, ಏನು ಜಸ್ಟ್ ಪಾಸ್ ಸ್ಟೂಡೆಂಟ್ ಅಂತ ನೀನು ಆ್ಯಕ್ಚುಲಿ ಫಸ್ಟ್ ಕ್ಲಾಸ್ ಬಂದುಬಿಟ್ಟಿದ್ದೀರಲ್ಲ, ಹೇಗೆ? ಆ್ಯಕ್ಚುಲಿ ಅವ್ರ ಹೆಸರಲ್ಲೇ ಇದೇನಿಲ್ಲ, ಕಿಚ್ಚ. ಆ ಕಿಚ್ಚ ಅನ್ನೋ ಹೆಸರಲ್ಲಿ ಕಿಚ್ಚು ಅನ್ನೋದಿದ್ರೆ ಅದು ಹಾಗೆ ಆಗುತ್ತೆ. ವಿಶ್ವವಿಖ್ಯಾತ ಮೈಸೂರಿನ ದಸರಾ ಆರಂಭ ಆಯಿತು ಅಂತ ಹೇಳಿದ್ರೆ ಇಡೀ ಮೈಸೂರು ಮತ್ತು ಹೊರ ರಾಜ್ಯದ ಸಾಕಷ್ಟು ಉದ್ಯಮಿಗಳಿಗೆ, ವ್ಯಾಪಾರಸ್ಥರಿಗೆ ಅನ್ನವನ್ನು ಕೊಡ್ತದೆ. ಇದು ಹಿಂದಿನಿಂದಲೂ ಕೂಡ ನಡ್ಕೊ ಬಂದಿದೆ. ಸೋಷಿಯಲ್ ಮೀಡಿಯಾ ಅಪ್ಡೇಟ್ ಆದ ನಂತರ ಸಾಕಷ್ಟು ಪ್ರತಿಭೆಗಳು ಯುವ ದಸರಾ, ಯುವ ಸಂಭ್ರಮ, ಆಹಾರ ಮೇಳ ಈ ಥರ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ತಮ್ಮ ಟ್ಯಾಲೆಂಟನ್ನು ಪ್ರದರ್ಶನ ಮಾಡಿರ್ತಾರೆ. ಈ ಸೋಷಿಯಲ್ ಮೀಡಿಯಾ ಎಲ್ಲೋ ಇದ್ದಂಥ ವ್ಯಕ್ತಿಗಳನ್ನು ಮತ್ತೆಲ್ಲಿಗೋ ಕೂಡ ಕರ್ಕೊಂಡೋಗಿ ಕೂರಿಸುತ್ತೆ. ನಾನಿವತ್ತು ಮತ್ತೊಂದು ಹೆಣ್ಮಗಳು ನಮ್ಮೊಟ್ಟಿಗಿದ್ದಾರೆ. ನೆನ್ನೆ ತಾನೇ ಒಂದು ಸಂದರ್ಶನವನ್ನು ಮಾಡಿದ್ದೆ. ಪಾಪ್ಕಾರ್ನ್ ಮಾಡ್ತಕ್ಕಂಥ ಒಬ್ಬ ಹುಡುಗ ಯಾವ ರೀತಿ ಅಲ್ಲಿ ವ್ಯಾಪಾರವನ್ನು ಮಾಡಿಕೊಂಡು ಎಂಜಾಯ್ ಮಾಡ್ತಿದ್ದ, ಡ್ಯಾನ್ಸ್ ಮಾಡ್ತಾಯಿದ್ದ, ಆ ಮ್ಯೂಸಿಕ್ ಅನ್ನೋದಕ್ಕೆ ಯಾವ ಥರ ಮಾಂತ್ರಿಕ ಶಕ್ತಿ ಇದೆ ಅನ್ನೋದ್ರ ಬಗ್ಗೆ ನಾವು ಆತನನ್ನು ಪರಿಚಯ ಮಾಡಿಕೊಟ್ಟಿದ್ವಿ. ಸೊ ಈಗ ಆತನೊಂದಿಗೆ ಡ್ಯಾನ್ಸನ್ನು ಮಾಡುವ ಮುಖಾಂತರ ಆತನ ಪ್ರತಿಭೆಯನ್ನು ಪ್ರೋತ್ಸಾಹ ಮಾಡಿದಂತಹ ಮೈಸೂರಿನ ಪುಣ್ಯ ನಮ್ಮೊಟ್ಟಿಗಿದ್ರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಪುಣ್ಯವರೇ ನಮಸ್ತೆ. ಏನು ಅಷ್ಟು ಇನ್ವಾಲ್ವ್ಮೆಂಟು ಡ್ಯಾನ್ಸಲ್ಲಿ ನಿಮಗೆ ಅಂತ? ಅಂದರೆ ಚಿಕ್ಕ ವಯಸ್ಸಿಂದನೂ ಡ್ಯಾನ್ಸ್ ಅಂದರೆ ತುಂಬಾ ಇಷ್ಟ ನನಗೆ.
ಸೊ ಹಾಗಾಗಿ ಸಾಂಗ್ ಕೇಳಿದ ತಕ್ಷಣ ಕಾಲಂತೂ ನಿಲ್ಲಲ್ಲ. ಹಂಗಾಗಿ ಡ್ಯಾನ್ಸ್ ಸಾಂಗ್ ಬರ್ತಿತ್ತಲ್ಲ, ಸೊ ಹಾಗಾಗಿ ಡ್ಯಾನ್ಸ್ ಮಾಡ್ತಿದ್ದೆ ಅಷ್ಟೇ. ನಾನು ಕೇಳಿದೆ, ಹೋಗಿದ್ದು 2 ದಿನ ಅಂತೆ ನೀನು? 3 ದಿನ. 5:30ಗೆ ಸ್ಟಾರ್ಟ್ ಆದರೆ ರಾತ್ರಿ 11 ಗಂಟೆಗಂಟನೂ ಒಂದು ಸಾಂಗಿಗೂ ಮಿಸ್ ಮಾಡ್ದಂಗೆ ಸ್ಟಪ್ ಆಗ್ತಿದ್ದಂತೆ, ನಿಜನಾ ಅಂತ? ಹೌದು, ನಿಜನೇ ಅದು. ಅಂದರೆ ಅದು ಹೆಂಗೆ ಎನರ್ಜಿ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಆ ಸಾಂಗ್ಗೆ, ಆ ಬೀಟ್ಗೆ ಎನರ್ಜಿ ಅದಾಗ ಅದೇ ಬಂದುಬಿಡುತ್ತೆ. ಕೆಲವೊಬ್ರು ಅಂತಾರೆ ಫೇಮಸ್ ಆಗಕ್ಕೆ ಮಾಡಿದ್ದಾಳೆ, ಇನ್ನೊಂದು ವೈರಲ್ ಆಗಬೇಕು ಅಂತಲೇ ಮಾಡ್ತಿದ್ದಾಳೆ ಅಂತೆಲ್ಲ ಕಮೆಂಟ್ಸ್ ಬರ್ತಿತ್ತು, ಮತ್ತು ಬ್ಯಾಡ್ ಕಮೆಂಟ್ಸು ಬರ್ತಿತ್ತು. ಸೊ ನನ್ನ ಹ್ಯಾಪಿನೆಸ್ಗೆ ನಾನು ಡ್ಯಾನ್ಸ್ ಮಾಡ್ತಿದ್ದೆ ಹೊರತು ಅಲ್ಲಿ ಫೇಮಸ್ ಆಗಬೇಕೇ ಆಗಲಿ ಇಲ್ಲ ವೈರಲ್ ಆಗಬೇಕು ಅನ್ನೋ ಉದ್ದೇಶ ಆಗಲಿ ನನಗೆ ಯಾವುದೇ ಕಾರಣಕ್ಕೂ ಇಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಈಗ ಹುಡುಗ ಪಾಪ್ಕಾರ್ನು ಚಿಪ್ಸ್ ಎಲ್ಲ ಮಾರ್ತಾ ಇದ್ದ, ಆತನು ಡ್ಯಾನ್ಸ್ ಮಾಡ್ತಿರ್ತಾನೆ, ನಿಮ್ಮ ಮುಂದೆ ಬರ್ತಾರೆ. ನಾನು ಕೇಳ್ಪಟ್ಟೆ ಸಾಕಷ್ಟು ಜನ ಆತನನ್ನು ಇಗ್ನೋರ್ ಮಾಡ್ತಾಯಿದ್ರು, ಸಪ್ರೇಟ್ ಫ್ರೆಂಡ್ಸ್ಗಳ ಜೊತೆ ಡ್ಯಾನ್ಸ್ ಮಾಡ್ತಿದ್ರು ಅಂತ. ಬಟ್ ನೀವು ಹಾಗೆ ಮಾಡಲಿಲ್ಲ, ಆತನೊಟ್ಟಿಗೆ ನೀವು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಿ, ಆತನ ಟ್ಯಾಲೆಂಟನ್ನು ಗುರುತಿಸಿದ್ರಿ ಮತ್ತು ಅಪ್ರಿಷಿಯೇಟ್ ಮಾಡಿದ್ರಿ ಅಂತ ಆತ ಹೇಳ್ತಾ ಇದ್ದ. ಏನು ಅಂದರೆ ಇವಾಗ ಎಲ್ಲರಿಗೂ ಅವ್ರದ್ದೇ ಆದಂಥ ವೃತ್ತಿ ಇರುತ್ತೆ. ಇವಾಗ ಅವ್ರು ಪಾಪ್ಕಾರ್ನ್ ಮಾಡ್ತಿದ್ದಾರೆ ಅಂದ ತಕ್ಷಣವೇ ಅವರು ಕೆಳಗಡೆ ಇರೋರು, ನಾವು ಮೇಲಿರೋರು, ನಾವು ಬಂದು ನೋಡ್ತಿದ್ದೀವಿ, ನಾವು ಮೇಲಿದ್ದೀವಿ, ನಾವು ಫಸ್ಟ್ ಕ್ಲಾಸ್ ಇದ್ದೀವಿ, ಆ ಥರ ಎಲ್ಲ ಥಿಂಕ್ ಮಾಡೋದು ನಮ್ಮ ಮನೇಲಿ ಆ ಥರ ಹೇಳ್ಕೊಟ್ಟಿಲ್ಲ ಆ್ಯಕ್ಚುಲಿ. ಎಲ್ಲನೂ ಈಕ್ವಾಲಿಟಿಯಿಂದ ನೋಡೋದನ್ನೇ ನಮ್ಮ ಮನೇಲಿ, ನಮ್ಮ ಸಂಸ್ಕೃತಿ ಈ ಥರ ನಮಗೆ ಹೇಳ್ಕೊಟ್ಟಿರೋದ್ರಿಂದ ನನಗೆ ಅವರು ಪಾಪ್ಕಾರ್ನ್ ಮಾರೋರು ಅವ್ರ ಜೊತೆ ಮಾಡಿದ್ರೆ ನನಗೇನು ಇದಿರುತ್ತೆ, ಅವರು ಲೋ ಕ್ಲಾಸು ನಾನು ಹೈ ಕ್ಲಾಸು ಆ ಥರ ಇಲ್ಲ. ನಾವು ಕೂಡ ಮಿಡಲ್ ಕ್ಲಾಸೇ, ಜಾತಿ ಭೇದ ಇಲ್ಲ. ಕಲೆಗೆ ಯಾರೂ ಸುಧಾ ಏನು ಮಾಡೋಕ್ಕಾಗಲ್ಲ. ಯಾಕೆಂದರೆ ಇವತ್ತು ಕೆಳಗಿರೋರು ನಾಳೆ ಯಾವಾಗ ಹೆಂಗೆ ಸ್ಟಾರ್ ಚೇಂಜ್ ಆಗುತ್ತೋ ಹೇಳೋಕ್ಕಾಗಲ್ಲ, ಮೇಲಿರ್ತಾರೆ. ಸೊ ಹಂಗಾಗಿ ನಾವು ಯಾರನ್ನೇ ಆಗಲಿ ಕೀಳಾಗಂತೂ ನೋಡಬಾರ್ದು. ಸೊ ಹಂಗಾಗಿ ನಾನು ಅವ್ರನ್ನ ಆ್ಯಸ್ ಅ ಬ್ರದರ್ ಥರ ನಾನು ಟ್ರೀಟ್ ಮಾಡಿ ನಾನು ಅವ್ರ ಜೊತೆ ಡ್ಯಾನ್ಸ್ ಮಾಡಿದೆ. ಆ ಮಟ್ಟದ ಇನ್ವಾಲ್ವ್ಮೆಂಟು ಅಂತೇಳಿ ಬೋತ್ ಸೈಡಿಂದ ನೋಡಿದಾಗ ತುಂಬ ಚೆನ್ನಾಗಿ ಬರ್ತಿತ್ತು ಸ್ಟೆಪ್ಸ್. ಅಂದರೆ ಜಿಗಲ್ ಬಂದಿದ್ದ ಥರ ಆಯ್ತದು ಆ್ಯಕ್ಚುಲಿ. ಅದು ಅವರು ಬಂದು ಮಾಡ್ತಿದ್ರು, ನಾನು ಬಿಡು ಮಾಡಲಿ, ನಮ್ಮ ಅಣ್ಣ ತಮ್ಮ ಇದ್ದಿದ್ದು ನಾವು ಮಾಡ್ತಿರ್ಲಿಲ್ವ. ಪಾಪ್ಕಾರ್ನ್ ಮಾಡ್ತಿದ್ದಾರೆ ಅಂದ ತಕ್ಷಣ ನಾವು ಅವ್ರನ್ನ ಕೀಳಾಗಿ ನೋಡೋದು ಅದೆಲ್ಲ ಅಷ್ಟು ಚೆನ್ನಾಗಿರಲ್ಲ. ಸೊ ಹಾಗಾಗಿ ನಾವು ಒಂದಲ್ಲ ಒಂದಿನ ಕೆಳಗಿರ್ತೀವಿ, ಮುಂದೆ ಮೇಲೆ ಬರ್ತೀವಿ. ಸೊ ಹಾಗಾಗಿ ಅವ್ರನ್ನ ನಾನು ಯಾವುದೇ ರೀತಿ ಇದಾಗಿ ನೋಡಲಿಲ್ಲ. ನಾನು ಆ್ಯಸ್ ಅ ಬ್ರದರ್ ಥರ ನೋಡಿ ಅವ್ರ ಜೊತೆ ನಾನು ಕೈ ಜೋಡಿಸ್ದೆ ಅಷ್ಟೇ. ಯಾವ ಸಾಂಗಿಗೆ ಸ್ಟೆಪ್ ಹಾಕಿದ್ದು ಇಬ್ರು? ಅದು ವಿಷ್ಣುವರ್ಧನ್ ಸಾಂಗ್ಗೆ ಸಿಂಹಾದ್ರಿ ಸಿಂಹ ಅಂತ ಸಾಂಗ್ ಇದೆಯಲ್ಲ ಅದು, ಮತ್ತು ಉಗೆ ಮಾದಪ್ಪ ಸಾಂಗು, ಸುಮಾರು 2-3 ಸಾಂಗು ಆಗಿದೆ, ಜೊತೆಲಿ ಡ್ಯಾನ್ಸ್ ಮಾಡಿದ್ದೀವಿ. ಬೋತ್ ಸೈಡು ಜಗಲ್ ಬಂದು ಓಕೆ. ನಾನು ಬೇರೆ ಬೇರೆ ಟಿ ಶರ್ಟ್, ನಿಮ್ಮದು ಬ್ಲ್ಯಾಕ್ ಟಿ ಶರ್ಟಲ್ಲಿ ಒಂದು ರೀತಿ ಇನ್ವಾಲ್ವ್ಮೆಂಟ್ ಇದೆ ಡ್ಯಾನ್ಸು. ಅಂದರೆ ಆಧ್ಯಾತ್ಮಿಕ ಸಾಂಗ್ ಆಗ್ಬೋದು, ಟ್ರೆಂಡಿಂಗ್ ಸಾಂಗ್ ಆಗ್ಬೋದು, ಎಲ್ಲ ಸಾಂಗಿಗೂ ಕೂಡ ಚೆನ್ನಾಗಿ ಸ್ಟೆಪ್ ಆಗ್ತಾಯಿದ್ರಿ. ಹೌದು, ಆ್ಯಕ್ಚುಲಿ ನನಗೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ. ಮನೇಲಿ ಹೇಳ್ತಾರೆ ಬಿಡು ನೀನು ಡ್ಯಾನ್ಸ್ ಮಾಡೋದೇನು ಬೇಡ ಅಂತಲೂ ಮನೇಲಿ ಅಪೋಸ್ ಮಾಡ್ತಿರ್ತಾರೆ. ಸೊ ನನಗೇನು ಅಂದರೆ ಅದೊಂದು ಮ್ಯೂಸಿಕ್ ಆನ್ ಆಯಿತು ಅಂದರೆ ನನ್ನ ಕಾಲು ನಿಲ್ಲಲ್ಲ. ಸೊ ಹಂಗಾಗಿ ಸಾಂಗ್ಸ್ ಬರ್ತಿತ್ತು, ನಾನು ತಡೆಯೋ ಗಂಟೆ ಕೂತ್ಕೊಂಡೆ. ಅದಾದಮೇಲೆ ನಂಗೆ ತಡೆಯೋಕ್ಕಾಗಲಿಲ್ಲ, ನಾನು ಎದ್ದು ಡ್ಯಾನ್ಸ್ ಮಾಡಿದೆ. ಕೆಲವೊಬ್ರು ಮಾಡ್ತಾರೆ ಮಾಮೂಲಿ ಎಲ್ಲದಕ್ಕೂ ಒಂದೇ ಥರ ಇದು ಮಾಡ್ತಾರೆ, ಬಟ್ ಆ ಸಾಂಗ್ ತಕ್ಕಾಗೆ ಮಾಡಿದಷ್ಟೇ. ಅದು ಪ್ರಾಕ್ಟೀಸು ಅಂತಲೂ ಕೆಲವೊಬ್ರು ಹಿಂದೆ ಕೊರಸು ಕೊಡ್ತಿದ್ರು, ಬಟ್ ಆದರೆ ನಾನು ಪ್ರಾಕ್ಟೀಸ್ ಯಾವುದೇ ಕಾರಣಕ್ಕೂ ಯಾವುದೂ ಮಾಡಿಲ್ಲ. ಗ್ರೂಪ್ ಡ್ಯಾನ್ಸ್ ಇದ್ದರೆ ಮಾತ್ರ ಪ್ರಾಕ್ಟೀಸ್ ಮಾಡ್ತೀವಿ, ಇಲ್ಲ ಅಂದರೆ ನಾನು ಸೋಲೋ ಪರ್ಫಾರ್ಮೆನ್ಸ್ ಕೊಡೋದಿರ ಆನ್ ಸ್ಟೇಜ್ ನಾನು ಸೋಲೋ ಪರ್ಫಾರ್ಮೆನ್ಸ್ ಅದು ಯಾವುದೇ ಸಾಂಗ್ ಆಗಲಿ ನಾನು ಮಾಡೋಕ್ಕೆ ರೆಡಿ ಇರ್ತೀನಿ. ಪ್ರೊಫೆಷನಲ್ ಡ್ಯಾನ್ಸರ ಡ್ಯಾನ್ಸ್ ಕಲ್ತಿದ್ದೀರಾ ಅಥವಾ ತುಂಬ ಹ್ಯಾಬಿಟ್ ಈ ಥರ ನಡ್ಕೊಂಬಂದ ನಿಮ್ಮ ಲೈಫಲ್ಲಿ? ಆ್ಯಕ್ಚುಲಿ ನಾನು ಡ್ಯಾನ್ಸರ್ ಅಲ್ಲ, ಅಂದರೆ ಹೋಗ್ತಿದ್ದೆ, ಭರತನಾಟ್ಯಮ್ಗೂ ಹೋಗ್ತಿದ್ದೆ, ಮತ್ತು ಭರತನಾಟ್ಯಮ್ ಕ್ಲಾಸ್ ಬಿಟ್ಟ ಮೇಲೆ ವೆಸ್ಟರ್ನ್ಗೂ ಹೋಗ್ತಿದ್ದೆ. ಅದೆಲ್ಲ ಏನು 2nd ಸ್ಟ್ಯಾಂಡರ್ಡು 3rd ಸ್ಟ್ಯಾಂಡರ್ಡಲ್ಲಿ ಅದೇ ಲಾಸ್ಟ್ ಆಗಿದ್ದು. ಅದಾದಮೇಲಿಂದ ಮಾಮೂಲಿ ಮನೇಲಿ ನೋಡ್ಕೊಳ್ಳೋದು, ಮತ್ತು ಅಮ್ಮನೂ ಹೇಳ್ಕೊಡ್ತಿದ್ರು. ನಾವು ಚಿಕ್ಕವರಿದ್ದಾಗೆಲ್ಲ ಅಮ್ಮ ಡ್ಯಾನ್ಸ್ ಟೀಚರ್ ನಿಮ್ಮ ಮಮ್ಮಿನೇ? ಅಮ್ಮನೇ ಫಸ್ಟ್ ಡ್ಯಾನ್ಸ್ ಟೀಚರ್, ನಮ್ಮ ಅಮ್ಮನೇ. ಅಂದರೆ ಚಿಕ್ಕ ವಯಸ್ಸಲ್ಲಿದ್ದಾಗ ಮಾಮೂಲಿ ನಾವೇನಾದ್ರು ಫ್ರೀ ಇದ್ದರೆ ನಮ್ಮ ಜೊತೆನೂ ಡ್ಯಾನ್ಸ್ ಮಾಡೋದು ಎಲ್ಲ ಪ್ರತಿಯೊಂದು ಅಮ್ಮ ಹೇಳ್ಕೊಡೋದು. ಇಷ್ಟು ಲೆವೆಲಿಗೆ ಬೆಳೆಯೋಕ್ಕೆ ಕಾರಣನೇ ಅಮ್ಮ. ಅಲ್ಲಿ ಯುವ ಸಂಭ್ರಮದಲ್ಲಿ ಕನಿಷ್ಠ ಪ್ರತಿದಿನ ಒಂದು 50,000 ಜನ ಯೂತೇ ಅಲ್ಲಿ ಕ್ರೌಡ್ ಆಗ್ತಾಯಿತ್ತು. ಅಷ್ಟೊಂದು ಕ್ರೌಡ್ ಮಧ್ಯೆ ನೀನು ಡ್ಯಾನ್ಸ್ ಮಾಡುವಾಗ ನಿಂಗೇನು ಮುಜುಗರ ಅನ್ನಿಲ್ವೋ? ಯಾರು ಏನು ಅನ್ಕೊಳ್ತಾರೋ ಸ್ಟೆಪ್ ಮಿಸ್ ಆಗ್ಬಿಟ್ರೆ ಹೇಗಪ್ಪ ಅಂತೇನಿಲ್ಲ, ಜಸ್ಟ್ ಬೈ ನಿಮ್ಮ ಆತ್ಮತೃಪ್ತಿಗೆ ನೀವು ಎಂಜಾಯ್ ಮಾಡಲಿಕ್ಕೆ ಸ್ಟೆಪ್ ಆಗ್ತಿದ್ದ ಹೇಗೆ ಅಂತ? ನನ್ನ ಆತ್ಮತೃಪ್ತಿಗೆ, ನನಗೆ ಬೇರೆಯವ್ರು ಏನು ಹೇಳ್ತಾರೆ ಅನ್ನೋ ಸರ್ಟಿಫಿಕೇಟ್ ನನಗೆ ಬೇಕಿರಲಿಲ್ಲ. ನನ್ನ ಖುಷಿ, ನನ್ನ ಹ್ಯಾಪಿನೆಸ್, ಅದು ಡ್ಯಾನ್ಸ್ ಅನ್ನೋದು ನನ್ನ ಹ್ಯಾಪಿನೆಸ್ಸು. ಎಷ್ಟೇ ಜನ ಇರಲಿ, ಅವ್ರು ಏನೇ ಮಾತಾಡ್ತಿದ್ರು ನನಗೆ ಡ್ಯಾನ್ಸ್ ಮಾಡ್ಬೇಕಾದ್ರೆ ಅದಕ್ಕೆ ನಾನು ಕಿವಿ ಕೊಡೋಲ್ಲ. ಯಾಕೆಂದರೆ ಅದು ನಂದು ಏನಂತಾರಲ್ಲ ಗಾಡ್ ಗಿಫ್ಟೆಡ್ ಅಂತ ಅಂತಾರಲ್ಲ, ಸೊ ಹಾಗಾಗಿ ನನಗದು
ಇಲ್ಲ, ನೋಡ್ತಾ ಇದ್ದೀನಿ ಈಗ ಕಿಚ್ಚ ಸುದೀಪ್ ಅವ್ರದ್ದು ಟಿ ಶರ್ಟ್ ಇದೆ, ಅಲ್ಲೂ ಕೂಡ ವೈರಲ್ ಆಗಿತ್ತು. ಸುದೀಪ್ ಅವ್ರ ಫ್ಯಾನ್ ನನಗಂತ. ಬಿಗ್ಗೆಸ್ಟ್ ಫ್ಯಾನ್, ಹ್ಯೂಜ್ ಫ್ಯಾನ್ ಸುದೀಪ್ ಬಾಸ್ದು. ಮೀಟ್ ಆಗಬೇಕು ಅಂತಲೂ ಹೋದ ವರ್ಷ ಬರ್ಡೇಗೆ ಹೋದೋ, ಸಿಗಲಿಲ್ಲ. ಗಿಫ್ಟ್ ತಗೊಂಡಿದ್ದೆ, ಬಟ್ ಇನ್ನೂ ಮನೇಲೇ ಇದೆ, ಕೊಡೋಕ್ಕಾಗಿಲ್ಲ, ಬಾಸ್ ಸಿಕ್ಕಿಲ್ಲ. ಹಾಗಾಗಿ ಸೊ ಅದು ಹಾಗೆ ಇಟ್ಟಿದ್ದೀನಿ. ಮತ್ತು ಬ್ಲಡ್ ಡೊನೇಟ್ ಮಾಡಿ ಕೂಡ ಬಂದಿದೆ ಬಾಸ್ ಹೆಸರಲ್ಲೇ. ಹೋದ ವರ್ಷ ಕಿಚ್ಚ ಬಾಸ್ ಹೆಸರಲ್ಲೇ ಬ್ಲಡ್ ಡೊನೇಟ್ ಮಾಡಿದ್ದೆ ನಾನು. ಆ್ಯಕ್ಚುಲಿ ಯಾವ ಕಾರಣಕ್ಕೆ ಸುದೀಪ್ ಅವರು ನಿಮ್ಗೆ ಇಷ್ಟ ಆಗ್ತದೆ? ಅವ್ರದ್ದು ವ್ಯಕ್ತಿತ್ವ, ಅವ್ರದ್ದು ಹ್ಯುಮ್ಯಾನಿಟಿ, ಮತ್ತು ಅವ್ರದ್ದು ವ್ಯಕ್ತಿತ್ವ, ಮತ್ತು ಅವರು ಒಬ್ರಿಗೆ ಸ್ಪಂದಿಸೋ ರೀತಿ. ಒಂದು ಅರ್ಥದಲ್ಲಿ ಹೇಳಬೇಕು ಅಂದರೆ ಅವ್ರು ನನ್ನ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಆ್ಯಕ್ಚುಲಿ ಇವಾಗ ಸ್ವಲ್ಪ ಬ್ಯಾಡ್ ಕಮೆಂಟ್ಸ್ ಬರ್ತಿದೆ. ನಾನು ಫಸ್ಟ್ ಆದರೆ ಡೈರೆಕ್ಟ್ ರಿಯಾಕ್ಟ್ ಮಾಡ್ತಿದ್ದೆ. ಬಟ್ ಮೊನ್ನೆ ಅವ್ರದ್ದು ಬರ್ಡೇ ದಿನ ಬಾಸ್ ಅಂದರು, ಯಾರೇನೇ ಮಾತಾಡಲಿ ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗಿ, ಅತಿ ಮೀರಿ ಹೋಯ್ತು ಅಂದಾಗ ನೀವು ಮಾತಾಡಿ ಅಂತ ಬಾಸ್ ಅಂದಿದ್ದಾರೆ. ಸೊ ಅದನ್ನೇ ಫಾಲೋ ಮಾಡ್ಕೊಂಡು ಬರ್ತಾಯಿದ್ದೀನಿ. ಯಾವ ಮೂವಿ ನೋಡಿದ್ರೆ, ಯಾವ ಮೂವಿಲಿ ಯಾವ ಕ್ಯಾರೆಕ್ಟ್ರು, ಯಾವ ಸಾಂಗು ಇಷ್ಟ ಆಗುತ್ತೆ ಸುದೀಪ್? ಮತ್ತು ಬಿಗ್ ಬಾಸ್ ಮುಖಾಂತರ ಸಾಕಷ್ಟು ಪ್ರತಿಭೆಗಳನ್ನ ಜಗತ್ತಿಗೆ ಪರಿಚಯ ಮಾಡಿಸ್ಕೊಡ್ತಾ ಇದ್ದಾರೆ. ಅಂದರೆ ಅವ್ರದ್ದು ಎಲ್ಲ ಫಿಲಮಲ್ಲೂ ಒಂದೊಂದು ಮೆಸೇಜ್ ಇದ್ದೇ ಇರುತ್ತೆ. ಮೆಸೇಜ್ ಇಲ್ಲದೆ, ಥೀಮ್ ಇಲ್ಲದೆ ಬಾಸ್ ಯಾವುದೇ ಇದನ್ನು ತಗೊಂಡು ಇದು ಮಾಡಲ್ಲ. ಸೊ ಅವ್ರದ್ದು ಪ್ರತಿಯೊಂದು ಸಾಂಗ್ಸ್ ಆಗಿರ್ಬೋದು, ಪ್ರತಿಯೊಂದು ಮೂವಿಲೇ ಇರ್ಬೋದು, ಒಂದೊಂದು ಮೆಸೇಜ್ ಇರುತ್ತೆ. ಅದು ಅರ್ಥ ಮಾಡ್ಕೊಳ್ಳೋರಿಗೆ ಅರ್ಥ ಆಗುತ್ತೆ ಅಷ್ಟೇ. ಹೌದು, ನಿನಗೇನೇ ಆಗಲಿ ಅಂತ ಅಂದರು, ಏನಾಗಲಿ ಮುಂದೆ ಸಾಗು ನೀ, ಬಯಸಿದ್ದೆಲ್ಲ ಸಿಗದು ಬಾಳಲಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ, ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ, ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ. ಈ ಸಾಂಗ್ ತುಂಬ ಟಚ್ ಆಗುತ್ತೆ, ಯಾಕಂದರೆ ತುಂಬ ನೊಂದವ್ರಿಗೆ, ಮಿಡ್ಲ್ ಕ್ಲಾಸ್ ಪೀಪಲ್ಗೆ, ಲೈಫಲ್ಲಿ ಸೋತವ್ರಿಗೆ ಇನ್ನೊಂದು ಗೋಲ್ ಇದೆ ಅಲ್ಲಿ ನೀವು ಅಚೀವ್ ಮಾಡಿ ಅಂತೇಳೋ ತುಂಬ ಇನ್ಸ್ಪಿರೇಲ್ ಸಾಂಗ್. ಸಾಕಷ್ಟು ಶಾಲಾ ಕಾಲೇಜು ಹಾಸ್ಟೆಲ್ನ ಹುಡುಗರುಗಳು ಬದುಕಟ್ಕೊಳ್ಳಿಕ್ಕೆ ಸಿಟಿಗೆ ಬಂದವರು ಈ ಹಾಡನ್ನು ಒಂಥರ ಭಗವದ್ಗೀತೆ ಥರ ಬಳಸ್ತಾರೆ. ಹೌದು, ಅದಂತೂ ನಿಜಾನೇ. ಅವ್ರದ್ದು ಪ್ರತಿಯೊಂದು ಮೂವಿಲೂ ಪ್ರತಿಯೊಂದು ಸಾಂಗು ಕೂಡ ಜೀವನಕ್ಕೆ ಅರ್ಥ ಆಗೋ ರೀತಿಲೇ ಇರುತ್ತೆ. ಮುಸ್ಸಂಜೆ ಮಾತು ಫಿಲಮ್ ಇರ್ಬೋದು, ಮತ್ತು ನಲ್ಲ ಮೂವಿಲಿರ್ಬೋದು, ಮತ್ತು ಮ್ಯಾಕ್ಸಲ್ಲೂ ಕೆಲವೊಂದು ಇದು ಹೌದು ಚಿಂದಿರುತ್ತೆ. ಲೈಕ್ ತೋಳ ಎಷ್ಟೇ ನರಿ ಬುದ್ಧಿ ತೋರಿಸಿದ್ರು ಒಂದಲ್ಲ ಒಂದಿನ ಸಿಗಾಕೊಳ್ಳುತ್ತೆ ಅನ್ನೋ ಕಾನ್ಸೆಪ್ಟಿಂದ, ಮತ್ತು ಯಾವುದೇ ಹಿಂದೆ ಎಷ್ಟೇ ಆಟ ಆಡಿದ್ರು ಒಂದಲ್ಲ ಒಂದಿನ ಸತ್ಯ ಹೊರಗೆ ಬರುತ್ತೆ ಅನ್ನೋ ಥರದಲ್ಲಿ ಇತ್ತು. ಅಂದರೆ ನಾನೊಂದು ವಿಚಾರ ಕೇಳ್ಪಟ್ಟೆ, SLC ಪಾಸ್ ಆಗಬೇಕಾದ್ರೆ ನಿಮ್ಮನ್ನ ಸುದೀಪ್ ಅವ್ರನ್ನ ಭೇಟಿ ಮಾಡಿಸ್ತೀನಿ ಅಂತ ಹೇಳಿದ್ರಂತೆ. ಆಮೇಲೆ ಹಠ ತಗೊಂಡು SLC ಪಾಸ್ ಮಾಡಿದ್ರಂತೆ. ಅಂದರೆ ಒಬ್ಬ ಹೆಣ್ಮಗಳು SLC ಪಾಸ್ ಮಾಡಲಿಕ್ಕೂ ಸುದೀಪ್ ಸರ್ ಅವರ ಒಂದು ಹೆಸರು ಇನ್ಸ್ಪೈರ್ ಆಗೋಗಿದೆ ಲೈಫಲ್ಲಿ. ಹೌದು, ಅದಂತೂ ನಿಜ. ನನಗೆ ಸುದೀಪ್ನ ನೋಡಲೇಬೇಕು, ಮೀಟ್ ಆಗಲೇಬೇಕು ಅನ್ನೋದು ನನಗೊಂದು ಈಗಿಂದಲ್ಲ, ಚಿಕ್ಕ ವಯಸ್ಸಿಂದನೂ ಅದು ಆಸೆ. ಸೊ ನಾನು ಸ್ವಲ್ಪ ಅಲ್ಲಿ ನನಗೆ ಸ್ವಲ್ಪ ಏನೇನೋ ಇಶ್ಯೂಸ್ 10th ಸ್ವಲ್ಪ ಪ್ರಾಬ್ಲಮ್ಸ್ ಆಗ್ತಿದ್ದರಿಂದ ನಾನು ಓದೋದು ಸ್ವಲ್ಪ ಕಮ್ಮಿ ಆಗಿತ್ತು. ಬಟ್ ಅಮ್ಮನೂ ಪಾಪ 15 ದಿನ 20 ದಿನ ಅಲ್ಲಿ ಬಂದು ನನ್ನ ಜೊತೆ ಇದ್ದು, ನೀನು ಪಾಸ್ ಆದರೆ ನಾನು ಸುದೀಪ್ ಹತ್ರ ಕರ್ಕೊಂಡು ಹೋಗ್ತೀನಿ, ಮೀಟ್ ಮಾಡಿಸ್ತೀನಿ, ಇದು ನನ್ನ ಪ್ರಾಮಿಸ್ ಅಂತ ನಮ್ಮಮ್ಮ. ನೀನು ಪಾಸ್ ಆದರೆ ಸುದೀಪ್ನ ಮೀಟ್ ಮಾಡಿಸ್ತೀನಿ, ಇದು ನನ್ನ ಪ್ರಾಮಿಸ್ ಅಂದರು. ಬಟ್ ಅದು ಇನ್ನೂ ಆ ಪ್ರಾಮಿಸ್ ಇದಾಗಿಲ್ಲ. ರಿಸಲ್ಟ್ ಪಾಸ್ ಆಯಿತು, ಫಸ್ಟ್ ಕ್ಲಾಸಲ್ಲೇ ಪಾಸ್ ಆದೆ ನಾನು. ಹೌದು, ಎಷ್ಟೋ ಜನ ಪಾಸ್ ಆಗಲ್ಲ ಅಂತ ಜೂಜ್ ಕಟ್ಟಿದ್ರು, ನಾನು ಫೇಲ್ ಆಗ್ತೀನಿ ಅಂದ್ಬಿಟ್ಟು ಕುದುರೆಗೆ ಜೂಜ್ ಕಟ್ಟೋ ಥರ ಕಟ್ಟಿದ್ರು. ಫೈನಲಿ ನಾನು SSLC ಪಾಸ್ ಆದೆ. SSLC ಪಾಸನ್ನು ಕ್ರೆಡಿಟಿನ ಸುದೀಪ್ ಸರ್ಗೆ ಕೊಡ್ತೀರಾ? ಹಾಂ, ಹೌದು, ಶೋರ್. ಹೌದು, ಒಂದು ಕಡೆಯಿಂದ ಸುದೀಪ್ ಸರ್ಗೆ ಫಸ್ಟ್ ಕ್ರೆಡಿಟ್ ಆದರೆ, ಅಮ್ಮ ನನ್ನ ಜೊತೆ ಇದ್ದು ಕಷ್ಟಪಟ್ಟು ಅಲ್ಲಿರೋ ಪ್ಲೇಸಲ್ಲಿ ಊಟ ತಿಂಡಿ ಸರಿಯಾಗಿ ಮಾಡಿದೆ, ನನ್ನನ್ನು ನೋಡಿಕೊಂಡು ನನ್ನ ಜೊತೆ ಇದ್ರಲ್ಲ, ಅದು ಸೆಕೆಂಡ್ ಅಮ್ಮನಿಗೆ. ಅಷ್ಟೊಂದು ಸುದೀಪ್ ಅವರಂದ್ರೆ ನೀನು ಅಷ್ಟೊಂದು ಇಷ್ಟ, ಯಾಕಂದರೆ ಫೇಲ್ ಆಗ್ತಾರೆ ಅಂತೇಳಿ ನಿಮ್ಮ ಕಡೆಯವರು ಬೆಡ್ಡಿಂಗ್ ಕಟ್ಟಿದ್ರು. ಸುದೀಪ್ ಅವರ ಹೆಸರಿಗೆ ಅಷ್ಟೊಂದು ಪವರ್ ಇದೆ ಅಂತ. SLCನೇ ಪಾಸ್, ಏನು ಜಸ್ಟ್ ಪಾಸ್ ಸ್ಟೂಡೆಂಟ್ ಅಂತೆ ನೀನು. ಆ್ಯಕ್ಚುಲಿ ಫಸ್ಟ್ ಕ್ಲಾಸ್ ಬಂದುಬಿಟ್ಟಿದ್ದೀರಲ್ಲ, ಹೇಗೆ? ಆ್ಯಕ್ಚುಲಿ ಅವ್ರ ಹೆಸರಲ್ಲೇ ಇದೇನಿಲ್ಲ, ಕಿಚ್ಚ. ಆ ಕಿಚ್ಚ ಅನ್ನೋ ಹೆಸರಲ್ಲಿ ಕಿಚ್ಚು ಅನ್ನೋದಿದ್ರೆ ಅದು ಹಾಗೆ ಆಗುತ್ತೆ. ತುಂಬಾ ಇದೆ ಕಿಚ್ಚು. ಕಿಚ್ಚ ಅಂದರೆ ಲೈಕ್ ಒಂದು ಕೃಷ್ಣ ಅಂತಲೂ ಹೇಳ್ತಾರೆ, ಬೆಂಕಿ ಅಂತಲೂ ಹೇಳ್ತಾರೆ. ಈ ಥರ ಇರುವಾಗ ನಂಗೆ ಕೃಷ್ಣ ಇಷ್ಟ. ಹೌದು, ಇಬ್ಬರೂ ಚಿಕ್ಕ ವಯಸ್ಸಿಂದನೂ ಇಷ್ಟಪಟ್ಕೊಂಡೇ ಬಂದಿದ್ದೀನಿ. ಓಕೆ, ಈಗ ನೀವೊಂದು ಮಾತನ್ನು ಹೇಳಿದ್ರಿ, ಕಲೆಗೆ ಜಾತಿ ಭೇದ, ಬಡವ ಶ್ರೀಮಂತ ಅನ್ನೋದಿಲ್ಲ ಅಂತ. ಆ ಹುಡುಗ ಬಂದು ರಾಮನಹಳ್ಳಿ ಮೂಲದ ಯುವಕ, ಚಿಪ್ಸು ಪಾಪ್ಕಾರ್ನ್ ಮಾರ್ಕೊಂಡು ಬದುಕ್ತಾನೆ, ಆತನಿಗೆ ತಂದೆ ಇಲ್ಲ. ಸೊ ಅಂದರೆ ಈ ಕಲೆ ಮತ್ತು ಈ ಡ್ಯಾನ್ಸ್ ಅಂತಕ್ಕಂಥದ್ದು ಜಾತಿ ಭೇದ
ಅಂತರಗಳನ್ನು ಮೀರಿ ಬಂದಿದ್ದು ಅಂತ ನಿಮ್ಗೆ ಅನಿಸುತ್ತೆ. ಬಟ್ ಜಸ್ಟ್ ಎಂಜಾಯ್ ಮಾಡಲಿಕ್ಕೆ ಶ್ರೀಮಂತಿಕೆನೇ ಬೇಕಾಗಿಲ್ಲ, ಒಂದು ಒಳ್ಳೆ ಸಾಂಗು ಒಳ್ಳೆ ಮನಸ್ಸಿದ್ರೆ ಸಾಕಂತ. ಹೌದು, ಅದಂತೂ ನಿಜ. ಯಾರದೇ ಆಗಲಿ ಇದು ಶ್ರೀಮಂತಿಗೆ ಇವನು ಬಡವ ಅನ್ನೋದು ಈ ಸಾಂಗ್ಗೆ ಆಗಲಿ ಡ್ಯಾನ್ಸ್ಗೆ ಆಗಲಿ ಯಾವುದೇ ಒಂದು ವಿಚಾರಕ್ಕಾಗಲಿ ಅದು ಇರಲ್ಲ. ಸೊ ಅದನ್ನು ಏನು ಅಂದರೆ ನಾವು ನಮ್ಮ ಜನಗಳ ಏನು ಮಾಡ್ಕೊಂಡ್ಬಂದಿದ್ರೆ ಅದು ರೂಢಿಸ್ಕೊಬಂದ್ಬಿಟ್ಟಿದೆ. ಅವನು ಪಾಪ್ಕಾರ್ನ್ ಮಾಡೋನು, ಅವನು ಹೋಟ್ಲಲ್ಲಿ ಕ್ಲೀನ್ ಮಾಡೋನು, ಅವರು ಬಾತ್ರೂಮ್ ತೊಳೆಯೋರು, ಅವ್ರನ್ನ ಮುಟ್ಟಿಸ್ಕೋಬಾರ್ದು, ಅವ್ರನ್ನ ಮುಟ್ಟಿಸ್ಕೋಬಾರ್ದು ಅನ್ನೋದು ಬಂದುಬಿಟ್ಟಿದೆ. ಬಟ್ ಆದರೆ ಈಗಲಿಂದನೇ ನಾವು ಅದನ್ನು ಸರಿಪಡಿಸ್ಕೋಬೇಕು. ಯೂತ್ ಆಗಿದ್ದಾರೆ, ಬರ್ಬೋದು. ಅವರು ಮನುಷ್ಯರೇ ನಮ್ಮ ಥರನೇ. ಅವ್ರಿಗೂ 2 ಕೈ 2 ಕಾಲಿದೆ, 2 ಕಣ್ಣಿದೆ. ಅವರು ಮನುಷ್ಯರಿದ್ದಾರೆ, ನಾವು ಮನುಷ್ಯರಿದ್ದೀವಿ. ಭೇದ ಭಾವ ಏನರಲ್ಲಿದೆ, ಅವ್ರು ಮಾಡೋ ವೃತ್ತಿಲಿದೆ, ಮತ್ತು ಅವ್ರದ್ದು ಏನು ನಮ್ಮ ಜನಗಳ ಕ್ಯಾಸ್ಟಿಸಮ್ ಏನು ಮಾಡಿದ್ದಾರೆ ಅದರಲ್ಲಿದೆ. ಅಷ್ಟು ಬಿಟ್ಟರೆ ನಿಮ್ಮ ಪ್ರಕಾರ ಕಾಸ್ಟಿಸಮ್ ಬೇಕಾ ಬೇಡವಾ ಇಂಡಿಯಾದಲ್ಲಿ? ಬೇಡ ಸರ್. ಏಕೆಂದರೆ ಅವರು ಮನುಷ್ಯ, ನಾವು ಮನುಷ್ಯ ಇರ್ಬೇಕಾ? ಕ್ಯಾಸ್ಟಿಸಮ್ ಯಾಕೆ? ಅವನು ಕೀಳ್ಮಟ್ಟದವನು, ನಾವು ಫಸ್ಟ್ ಕ್ಲಾಸು. ಯಾಕೆಂದರೆ ಕೆಲವೊಬ್ರು ಮಿಡಲ್ ಕ್ಲಾಸ್ ಇರೋರು ಇದ್ದಾರೆ. ಅವರು ಕಷ್ಟದಿಂದ ಇಲ್ಲಿಂದ ಡೌನ್ ಟು ಅರ್ತ್ ಅನ್ನೋ ಥರ ಕೆಳಗಿಂದ ಮೇಲೆ ಬಂದಿದ್ದಾರೆ ಅವರೂ ಕೂಡ. ಸೊ ಹಾಗಾಗಿ ಕೆಳಗಿರೋನು ನಾವು ಯಾಕೆ ಬೇರೆ ಥರ ಭೇದ ಭಾವ ಮಾಡಬೇಕು? ಅವರು ನಮ್ಮ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿರೇ ಅನ್ನೋ ಭಾವನೆ ಯಾಕಿರಬಾರ್ದು? ದೊಡ್ಡ ವೇದಿಕೆ ಸಿಕ್ಕಿದ್ರೆ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡೋಕ್ಕೆ ರೆಡಿ ಇದೆಯಾ ನೀನು ವಿತ್ ಪಾಪ್ಕಾರ್ನ್ ನಂದಕುಮಾರ್ ಜೊತೆ? ಅವರು ನಮ್ಮ ಬ್ರದರ್ ಇದ್ದಂಗೆ, ಅಂದರೆ ಸ್ಟೇಜ್ ಶೇರ್ ಮಾಡೋದಕ್ಕೇನು ಪ್ರಾಬ್ಲಮ್ ಇಲ್ಲ ನನಗಂತ. ಸಾಕಷ್ಟು ಜನ ಕಾಮೆಂಟ್ ಮಾಡ್ತಾಯಿದ್ರು, ವೈರಲ್ ಆಗಲಿಕ್ಕೆ ಹುಡುಗಿ ಈ ಥರ ಡ್ಯಾನ್ಸ್ ಮಾಡ್ತಾಯಿದೆ, ಸುಮ್ಮನೆ ಕೂತ್ಕೊಳ್ಳಲ್ಲ, ಎಲ್ಲ ಸಾಂಗಿಗೂ ಉಚ್ಚೇದು ಕುಣಿತಾ ಇದೆ ಅಂತೇಳಿ. ಆ್ಯಕ್ಚುಲಿ ನಿಮ್ಮ ಮೈಂಡ್ ಸೆಟ್ಟಲ್ಲಿ ಇತ್ತ ನಾನು ವೈರಲ್ ಆಗಬೇಕು ಅಂತಲೇ ನೀವು ಸಂಭ್ರಮಕ್ಕೆ ಬಂದಿದ್ದ, ಹೇಗೆ? ಆ ಥರ ಏನಿಲ್ಲ. ಲೈಕ್ ಜಸ್ಟ್ ಎಂಜಾಯ್ಮೆಂಟ್ಗೋಸ್ಕರ ನಾನು ಬಂದಿದ್ದು. ಆಮೇಲೆ ನನ್ನ ಸುತ್ತಮುತ್ತ ಅಷ್ಟು ಫ್ರೆಂಡ್ಸ್ ಯಾರೂ ಇಲ್ಲ ನನಗೆ. ನಾನು ಕೆಲವೊಮ್ಮೆ ನನ್ನ ಸೀನಿಯರ್ ಜೊತೆ ಹೋಗಿದ್ದೆ ಒಂದು ದಿನ, ಫಸ್ಟ್ ಡೇ. ಸೆಕೆಂಡ್ ಡೇ ಅಮ್ಮನ ಜೊತೆ ಹೋಗಿದ್ದೆ. ಆಮೇಲೆ ಫ್ರೆಂಡ್ಸ್ ಅಂತ ಇಬ್ಬರು ಬಂದಿರೋ, ನಾವು ವೀಡಿಯೋ ಕ್ರಿಯೇಟ್ ಮಾಡ್ತೀವಲ್ಲ, ಆ ಹುಡುಗರು ಇಬ್ಬರು ಬಂದಿದ್ದರು. ಅದು ಬಿಟ್ಟರೆ ಲಾಸ್ಟ್ ಫೈನಲ್ ನಾನು ಒಬ್ಬಳೇ ಹೋಗಿದ್ದೆ. ಆಮೇಲೆ ನಮ್ಮ ಅಕ್ಕ ಎಷ್ಟೊತ್ತಾದ್ಮೇಲೆ ಅವಳು ಡ್ಯೂಟಿ ಮುಗಿಸ್ಕೊಂಡು ನಮ್ಮ ಅಕ್ಕ ಬಂದಿದ್ಲು. ಅವಳು ಒಂದು ಡ್ಯಾನ್ಸ್ ಮಾಡಿದ್ದಾಳೆ ಆ್ಯಕ್ಚುಲಿ. ಅಂದರೆ ಅಕ್ಕಂದು ಹಾಕಿದ್ದಾರೆ, ಇಬ್ಬರು ಡ್ಯಾನ್ಸ್ ಮಾಡಿದ್ದೀವಿ. ನಾನು ಕೇಳ್ಪಟ್ಟೆ ನಿಮ್ಮ ತಂದೆ ಈ ಥರ ನಿಮಗೆ ಸಾಕಷ್ಟು ಆಫರ್ಗಳು ಬಂದಿತ್ತಂತೆ, ಧಾರಾವಾಹಿ ಮಾಡಲಿಕ್ಕೆ ಅಥವಾ ಸೈಡ್ ಆ್ಯಕ್ಟರ್ ಮಾಡಲಿಕ್ಕೆ, ಡ್ಯಾನ್ಸ್ಗೆಲ್ಲ. ಬಟ್ ನಿಮ್ಮ ತಂದೆ ವಿರೋಧ ಮಾಡಿದ್ರಂತೆ, ಬೇಡಪ್ಪ ಡ್ಯಾನ್ಸು, ಧಾರಾವಾಹಿ, ಬಣ್ಣದ ಜಗತ್ತು ಬೇಡ, ಬೇರೆ ಬದುಕು ಕಟ್ಕೊಳ್ಳಿ ಅಂತೇಳಿ ಅಡ್ವೈಸ್ ಮಾಡಿದ್ರಂತೆ. ಬಟ್ ನೀವು ವೈರಲ್ ಆದಮೇಲೆ ನಿಮ್ಮ ತಂದೆನೂ ಕೂಡ ನಿಮ್ಮ ಜೊತೆ ಡ್ಯಾನ್ಸ್ ಮಾಡಿದ್ರಂತೆ, ನಿಮ್ಮದೆಲ್ಲ ವೀಡಿಯೋಗಳನ್ನ ಫ್ರೆಂಡ್ಸ್ಗಳಿಗೆ ತೋರಿಸ್ತಿದ್ರಂತೆ. ಆವಾಗ ಏನು ಅನಿಸ್ತು ನಿಮಗೆ? ನಂಗೆ ತುಂಬ ಪ್ರೌಡ್ ಫೀಲ್ ಆಯಿತು. ನಮ್ಮ ಅಪ್ಪನ ನನಗೆ ಗೆದ್ದೇನೋ ಅಷ್ಟು ಖುಷಿ ಆಯಿತು. ಯಾಕೆಂದರೆ ಅಪ್ಪಂಗೆ ಜನ ಏನು ಅನ್ಕೋತಾರೆ, ಸುತ್ತಮುತ್ತ ಜನ ತಪ್ಪು ತಿಳ್ಕೊತಾರೆ. ಬೇಡ, ನೀನು ಓದ್ಬಿಟ್ಟು ನಿನ್ನ ಗಂಡನ ಮನೆಗೆ ಹೋದ್ಮೇಲೆ ಏನು ಬೇಕಾದ್ರೂ ಮಾಡು ನೀನು. ತುಂಬಾ ಇದೆ. ಇಷ್ಟು ಬೆಳೆಯೋದಕ್ಕೋಸ್ಕರ ತುಂಬಾ ಕಷ್ಟಪಟ್ಟಿದ್ದೀನಿ. ಒಂದೊಂದು ಹೆಜ್ಜೆನೂ ಮುಂದೆ ಇಡಬೇಕು ಅಂದಾಗ ತುಂಬ ಕಷ್ಟಪಟ್ಟಿದ್ದೀನಿ. ಅಪ್ಪ ಅಮ್ಮಂಗೂ ಕಷ್ಟ ಕೊಟ್ಟಿದ್ದೀನಿ ಆ್ಯಕ್ಚುಲಿ ತುಂಬಾ. ನನ್ನಿಂದ ಅವರು ಸಫರ್ ಪಟ್ಟಿದ್ದಾರೆ. ನಾನು ಚೇಂಜ್ ಆಗಿದ್ದು ಈ ವರ್ಷದ ಫೆಬ್ರವರಿ ಮಾರ್ಚ್ ತಿಂಗಳಿಂದ ನಾನು ತುಂಬಾ ಬದಲಾಗಿದ್ದೀನಿ. ತುಂಬ ಫಸ್ಟು ಫ್ರೆಂಡ್ ಸರ್ಕಲ್ ಅಂತ ಹೋಗ್ತಿದ್ದೆ, ಅವ್ರನ್ನ ನಂಬ್ತಿದ್ದೆ, ಮನೆಯವ್ರನ್ನ ನಂಬ್ತಿರ್ಲಿಲ್ಲ ಅಷ್ಟಾಗಿ. ಬಟ್ ಆಮೇಲೆ ಅವರಿಂದ ಪೆಟ್ಟು ಬಿದ್ದಾಗ ಲಾಸ್ಟಿಗೆ ಫೈನಲಿ ಫ್ಯಾಮಿಲಿನೇ ಎಲ್ಲ ಆಗೋದು ಅನ್ನೋದು ಅರ್ಥ ಆಯಿತು. ಅದು ನಿಜನೇ. ಹೌದು. ಸೊ ಹಂಗಾಗಿ ತುಂಬಾ ಸ್ಟ್ರಗಲ್ ಮಾಡಿದ್ದೀನಿ. ಚೀತು ಅಂತಲೂ ಅಂದಿದ್ದಾರೆ. ನಾನು ಕಿವಿಯಾರ ಕೇಳಿಸ್ಕೊಂಡಿದ್ದೀನಿ, ಇವ್ರ ಮನೆ ಇವ್ರದ್ದು ದೌಲತ್ತು ಮತ್ತು ಆ್ಯಟಿಟ್ಯೂಡು ಇದೆಲ್ಲ ಇಳಿಬೇಕು ಅಂದರೆ ಇವ್ರು ಚಿಕ್ಕ ಮಕ್ಕಳಿಂದನೇ ಇಳಿಬೇಕು. ಇವಳು ಯಾರನ್ನ ಕಟ್ಕೊಂಡು ಓಡೋಗ್ತಾಳೆ. ಬೆನ್ನಿಂದೆ ಮಾತಾಡಿದ್ದಾರೆ ಎಷ್ಟೋ ಸತಿ. ತುಂಬ ಸತಿ ಅನಿಸಿದೆ, ಟ್ರೈಯೂ ಮಾಡಿದ್ದೆ, ಅಟೆಂಪ್ಟು ಮಾಡಿದ್ದೆ. ಆಮೇಲೆ ನಮ್ಮಮ್ಮ ಭಾಷೆ ಪ್ರಮಾಣ ಎಲ್ಲ ತಗೊಂಡು ಸ್ವಲ್ಪ
ಏನು ಚೇಂಜ್ ಆಗು ಅಂತೆಲ್ಲ ಹೇಳಿ ಸ್ವಲ್ಪ ಲೈಫಲ್ಲಿ ತಾಯಿ ತಂದೆ ಪ್ರತಿ ಹಂತದಲ್ಲೂ ಕೂಡ ನಿಮ್ಮನ್ನು ತಿತ್ತಾರೆ. ನನ್ನ ಮಗಳು ಹೀಗೆ ಬೇಕು, ಇಂಥ ಸಾಲಲ್ಲೇ ಓದಬೇಕು, ಹೀಗೆ ಮಾರ್ಕ್ಸ್ ಕಾರ್ಡ್ ತೆಗಿಬೇಕು, ಈ ಥರದ ಬಟ್ಟೆನೇ ಹಾಕೋಬೇಕು, ಈ ಥರದ್ದೇ ಲೈಫ್ ಸೆಟ್ಲ್ ಆಗಬೇಕು ಅಂತೇಳಿ ಇಡೀ ಜೀವನವನ್ನು ತ್ಯಾಗ ಮಾಡ್ತಾರೆ. ಬಟ್ ವಯಸ್ಸಿಗೆ ಬಂದ ಮೇಲೆ ಸಾಕಷ್ಟು ಜನ ಹುಡುಗಿಯರು ತಾಯಿ ತಂದೆನ ನೆಗ್ಲೆಕ್ಟ್ ಮಾಡೋದು, ಫ್ರೆಂಡ್ಶಿಪ್ಪು, ಸರ್ಕಲ್ಲು, ಇನ್ಯಾರನ್ನೂ ನಂಬೋದು, ಅಲ್ಲೇನೋ ಎಡ್ವರ್ಟ್ ಮಾಡ್ಕೊಳ್ಳೋದು. ಸೊ ಅಲ್ಲಿ ಅತಂತ್ರ ಪರಿಸ್ಥಿತಿ, ಮನೆಗೆ ಹೋಗೋಣ ಇವ್ರು ಮೋಸ ಮಾಡಿದರೆ ಸ್ಮಶಾನಕ್ಕೆ ಹೋಗೋಣ ಅಂತ. ಬಟ್ ಸ್ಮಶಾನಕ್ಕಿಂತ ಜಾಸ್ತಿ ಮನೆ ಸೇರಿದವರೇ ಜಾಸ್ತಿ. ಬಟ್ ಆವಾಗಲೂ ಕೂಡ ಪೇರೆಂಟ್ಸು ನಿಮ್ಮನ್ನು ಅಪ್ಕೊಳ್ತಾರೆ, ಸಮಾಧಾನ ಮಾಡ್ತಾರೆ, ಪ್ರೀತಿ ಮಾಡ್ತಾರೆ, ಮರು ಹುಟ್ಟನ್ನು ಕೊಡ್ತಾರೆ. ನಿಮ್ಮ ಲೈಫಲ್ಲಿ ಏನಾಯ್ತು? ಅಂದರೆ ನಾನು ಈಗ ಟೀನೇಜಿಗೆ ಬಂದಮೇಲೆ ಅಂತಲ್ಲ, ನಾನು ಚಿಕ್ಕ ವಯಸ್ಸಿನೂ ಅಷ್ಟೇ ಆಲ್ಮೋಸ್ಟ್ ನಾನು ಇಂಡಿಪೆಂಡೆಂಟಾಗಿ ಬದುಕಬೇಕು ಅನ್ನೋ ಥರ ನನ್ನ ಮೈಂಡ್ ಸೆಟ್ಟು. ನಾನು ಫ್ಯಾಮಿಲಿ ಇಲ್ಲಾಂದ್ರೂ ನಾನು ಬದುಕ್ತೀನಿ ಅನ್ನೋದೊಂದು ನನಗೆ ಗಟ್ಸ್ ಫೀಲ್ ಇದೆ. ಆಫ್ಟರ್ ಇನ್ಸಿಡೆಂಟ್ ನಾನು ಅಪ್ಪ ಅಮ್ಮನ ಜೊತೆ ಇರಬೇಕು, ಬಟ್ ನಾನು ಸ್ವಲ್ಪ ಗ್ರೋತ್ ಆಗಬೇಕು ಅಂದರೆ ಸ್ವಲ್ಪ ಅಪ್ಪ ಅಮ್ಮನಿಂದ ಸ್ವಲ್ಪ ದೂರ ಇದ್ದು ನಾನು ದುಡಿಮೆ ಮಾಡ್ಕೊಳ್ಬೇಕು. ಯಾಕೆಂದರೆ ಇಷ್ಟು ವರ್ಷ ನಮ್ಮನ್ನು ಸಾಕಿದ್ದಾರೆ, ಕಷ್ಟಪಟ್ಟಿದ್ದಾರೆ. ಮುಂದೆ ನಾವು ಇಬ್ಬರು ಹೆಣ್ಮಕ್ಳಿರೋದ್ರಿಂದ ನಾವು ಇಬ್ಬರು ಗಂಡನ ಮನೆಗೆ ಹೋಗ್ತೀವಿ. ಗಂಡಂದಿರು ನಮ್ಮ ಅಪ್ಪ ಅಮ್ಮನ ಅವ್ರ ಅಪ್ಪ ಅಮ್ಮನ ಥರ ನೋಡ್ತಾರೆ ಅಂತ ನಾವು ಫೀಲ್ ಮಾಡ್ಕೊಳಕ್ಕಾಗಲ್ಲ, ಗ್ಯಾರಂಟಿ ಇರಲ್ಲಲ್ವ. ಸೊ ನಮ್ಮ ಅಪ್ಪ ಅಮ್ಮ ಯಾರ ಮುಂದೆನೂ ಕೈ ಚಾಚಬಾರ್ದು, ಆ ಥರ ದುಡಿಮೆ ಮಾಡಿ ಅವ್ರಿಗೆ ಏನು ಎತ್ತಿಡಬೇಕು ಅಷ್ಟು ಎತ್ತಿಟ್ಟು ನಾವು ಮುಂದೆ ಹೋಗ್ಬೇಕು ಅನ್ನೋ ಥರ ಮೈಂಡ್ ಸೆಟ್ ನಂದು. ಹೌದು, ನಾನು ಸೆಟ್ಲ್ ಆಗೋದಕ್ಕಿಂತ ಫಸ್ಟ್ ಆಫ್ ಆಲ್ ಅಪ್ಪ ಅಮ್ಮನ ಸೆಟ್ಲ್ ಮಾಡಬೇಕು ನಾನು, ಅದೊಂದಿದೆ. ಚೆನ್ನಾಗಿ ಕಾಮೆಂಟ್ ಮಾಡ್ತಾರೆ, ಏನಪ್ಪ ಹುಡುಗಿ ಗಂಭೀರ ಈ ಥರ ಇದೆ, ಈ ಥರದ್ದೆಲ್ಲ ಟೀ ಶರ್ಟ್ ಎಲ್ಲ ಆಗುತ್ತೆ, ಡ್ಯಾನ್ಸ್ ಮಾಡುತ್ತೆ, ಸಂಸ್ಕಾರ ಸಂಸ್ಕೃತಿ ಎಲ್ಲಿದೆಯಪ್ಪ, ಹುಚ್ಚು ಬಂದಾಗ ಏನೇನೋ ಡ್ಯಾನ್ಸ್ ಮಾಡ್ತಾರೆ ಅಂತೆಲ್ಲ ಕಾಮೆಂಟ್ ಹಾಕಿದ್ರು. ನೋಡಿದೆ, ಹರ್ಟ್ ಆಯಿತು ಸ್ವಲ್ಪ. ಬಟ್ ಆದರೆ ಅವ್ರಿಗೆ ಗೊತ್ತಿಲ್ಲ ನಾನು ಹೆಂಗಿದ್ದೀನಿ ಅಂತ. ನಮ್ಮ ಸಂಸ್ಕೃತಿ ಬಿಟ್ಟು ನಾನು ಎಲ್ಲೂ ಹೋಗಿಲ್ಲ. ಪ್ಯಾಂಟು ಶರ್ಟ್ ಹಾಕಿದ ತಕ್ಷಣ ಯಾರೂ ಇದಾಗಲ್ಲ. ಎಷ್ಟೋ ಹೆಣ್ಮಕ್ಳು ಅರ್ಧಂಬಿರ್ದಿ ಬಟ್ಟೆನೂ ಹಾಕಿರ್ತಾರೆ, ಎಲ್ಲ ಮಾಡಿರ್ತಾರೆ. ಬಟ್ ಆದರೆ ನಮ್ಮ ಮನೆ ಗಂಡು ಮಗನ ಥರನೇ ನಾನು ಇರೋದು. ಏನೇ ಒಂದು ವಿಚಾರದಲ್ಲಿರ್ಬೋದು, ಇವಾಗ ಮೀರಿಲ್ಲ, ದಾಟಿಲ್ಲ. ಯಾಕೆಂದರೆ ಲಿಂಗು ಪೂಜೆ ಮಾಡ್ತೀವಿ ನಾವು. ಲಿಂಗು ತರಿಸಿದ್ದೀವಿ, ಕರ್ಡಿಗೆ ಹಾಕಿದ್ದೀನಿ. ನಾನು 7th ಕರ್ಡಿಗೆ ಹಾಕಿದ್ದು. ನಾನು ಇನ್ನೂ ಕಡ್ಗೆ ತೆಗ್ದಿಲ್ಲ ಆ್ಯಕ್ಚುಲಿ. ಇಲ್ಲೇ ಕತ್ತಲ್ಲಿ ಕಡ್ಗೆ ಇದೆ. ದಿನ ಮಾರ್ನಿಂಗ್ ಸ್ನಾನ ಮಾಡಿ ಪೂಜೆ ಮಾಡ್ತೀವಿ. ಮತ್ತು ಈಗ ನವರಾತ್ರಿಲಿ 9 ಡೇಸ್ದು ಮಾಲೆ ಹಾಕ್ಸ್ಕೊಂಡಿದ್ದೀನಿ. ದುರ್ಗಮ್ಮಂದು ಪೂಜೆ ಮಾಡ್ತಿದ್ದೀವಿ. ಸೊ ಬೆಳಿಗ್ಗೆ ಸಾಯಂಕಾಲ ಸ್ನಾನ ಮಾಡಿ ಪೂಜೆ ಮಾಡಿ, ಬೆಳಗ್ಗೆ ಟೈಮ್ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಸ್ವಲ್ಪ ಹೆಲ್ಪ್ ಮಾಡಿ, ಏನಾದ್ರು ಬೇಕು ಅಂದರೆ ಹೆಲ್ಪ್ ಮಾಡಿಕೊಡ್ತೀವಿ. ಮತ್ತು ಮನೆಗೆ ಬರ್ತೀವಿ, ಮತ್ತು ಸಾಯಂಕಾಲ ಪೂಜೆ ಮಾಡ್ತೀವಿ. ಸಂಸ್ಕೃತಿ ದಟ್ ಎಲ್ಲೂ ಹೋಗಿಲ್ಲ. ನಮ್ಮ ಸಂಸ್ಕಾರ ಬಿಟ್ಕೊಡೋಕ್ಕಾಗಲ್ಲ ಯಾವುದೇ ಕಾರಣಕ್ಕೂ ಅಲ್ವಾ. ಸಂಸ್ಕಾರ ಸಂಸ್ಕೃತಿ ಇರ್ತಕ್ಕಂಥ ಹಾಡಿಗೆನೇ ನೀವು ಸ್ಟಪ್ ಹಾಕಿರೋದು. ಹೌದು, ಮಾದಪ್ಪ ಅಂದರೆ ಗೊತ್ತೇ ಇದೆಯಲ್ಲ, ಏಳು ಬೆಟ್ಟದ ಒಡೆಯ ಅಂತ ಏನೋ ಇದೆ, ಸಾಂಗಲ್ಲೇ ಇದೆ ಅಲ್ಲ. ಸೊ ಎಲ್ಲೋ ಮಾದಪ್ಪನೇ ನಂಗೆ ಅಷ್ಟು ಎನರ್ಜಿ ಕೊಟ್ಟಿರ್ಬೋದು ಮೇ ಬಿ. ಶಿವನ ಭಕ್ತಿ ಅಂದಮೇಲೆ ಶಿವ ಮಹದೇಶ್ವರ ಎಲ್ಲ ಒಂದೇ ಅಲ್ವಾ. ಅದಂತೂ ನಿಜನೇ. ಯುವ ಸಂಭ್ರಮ ಅನ್ನೋದು ಸಾಕಷ್ಟು ಹೊಸ ಪ್ರತಿಭೆಗಳಿಗೆ ಸೋಷಿಯಲ್ ಮೀಡಿಯಾ ಮುಖಾಂತರ ಒಂದು ವೇದಿಕೆ ಕೊಟ್ಟಿರೋದಂತೂ ನಿಜ. ಸೊ ಈಗ ನೀವು ಕಿಚ್ಚ ಸುದೀಪ್ರವರ ಫ್ಯಾನ್ಸ್ ಅಂತ ಹೇಳ್ತಿದ್ರ, ಬಿಗ್ ಬಾಸ್ಗೆ ಏನಾರು ಹೋಗ್ಬೇಕಾ ಅಥವಾ ಬೇರೆ ಯಾವುದಾದ್ರೂ ರಿಯಾಲಿಟಿ ಶೋಗಳಲ್ಲಿ ಪಾಲ್ಗೊಳ್ಬೇಕು ಅನ್ನೋ ಆಸೆ ಇದೆ ನಿಮಗೆ? ಅಂದರೆ ಆಸೆ ಅಂದರೆ ಅಪ್ಪ ಅಮ್ಮ ಬಿಟ್ಟರೆ ಖಂಡಿತವಾಗ್ಲೂ ನಾನು ಹೋಗ್ತೀನಿ. ಯಾಕೆ ಅಂದರೆ ನನ್ನ ಮೆಂಟಾಲಿಟಿ ಪ್ರಕಾರ ಇವಾಗ ನನಗೆ ಅಷ್ಟು ಜನ ಏನು ಮಾತಾಡಿದ್ದಾರೆ ಅದನ್ನು ನಾನು ಸುಳ್ಳು ಮಾಡಬೇಕು. ಅವಮಾನ ಮಾಡಿರೋರು ಮುಂದೆ ನಾನು ಹಿಂಗಿದ್ದೀನಿ ಕಾಲರೆತ್ ಬದುಕಬೇಕು. ತುಂಬ ಕಷ್ಟಪಡ್ತಿದ್ದೀನಿ. ಪಾಪ ಅವರು ಅಷ್ಟೇ, ಪೇಜಸ್ ಅವರು ವಿಡಿಯೋ ಕ್ಯಾಪ್ಚರ್ ಮಾಡಿರೋರು ಅಷ್ಟೇ ತುಂಬ ಸಪೋರ್ಟೆಬಲ್ ಆಗಿ ಸಪೋರ್ಟ್ ಮಾಡಿದ್ದಾರೆ. ಅವರಿಂದನೇ ನಾನು ಇಲ್ಲಿವರೆಗೂ ಇಲ್ಲಿ ಕೂತಿದ್ದೀನಿ ಅನ್ನೋದಕ್ಕೆ ವಿಡಿಯೋ ಎಲ್ಲ ಮಾಡಿದ್ದಾರಲ್ಲ, ಅವರೇ ಕಾರಣ ನನಗೆ. ಆ್ಯಕ್ಚುಲಿ ಅವ್ರಿಗೆಲ್ಲರಿಗೂ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿರೋರ್ಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ಪೊಲೀಸ್ಗಳು ಅಷ್ಟೇ ತುಂಬಾ ಸಪೋರ್ಟು. ಏನಮ್ಮ ಡ್ಯಾನ್ಸ್ ಮುಗಿತಾ, ಎಲ್ಲಿ ನೋಡೋರು ನೀನೇ ಅಲ್ಲಮ್ಮ ಅಂತ ಅವರು ಸುಧಾ ಸಪೋರ್ಟ್ ಮಾಡ್ತಿದ್ರು ಪೊಲೀಸರು. ಹೆಂಗಿತ್ತು, ಅಷ್ಟೊಂದು ಜನ ಹ್ಯೂಜ್ ಕ್ರೌಡ್ ಇದ್ದರು, ಸಾಕಷ್ಟು ಕಾಲೇಜಿನ ಯುವತಿಯರಿದ್ದರು. ಬಟ್ ಎಲ್ಲೂ ಕೂಡ ಒಂದು ಸಣ್ಣ ವ್ಯತ್ಯಾಸನೂ ಆಗದ ರೀತಿ ನಮ್ಮ ಪೊಲೀಸರು ತುಂಬ ಚೆನ್ನಾಗಿ ಸೆಕ್ಯೂರಿಟಿ ಕೊಟ್ಟರು. ತುಂಬ ಚೆನ್ನಾಗಿ ಸೆಕ್ಯೂರಿಟಿ ಕೊಟ್ಟರು. ಬಟ್ ಒಂದು ಏನು ಅಂದರೆ ಇಲ್ಲಿ ಕ್ರೌಡ್ ಇದ್ದಾಗ ಅಲ್ಲಿ ಬಿಡಬೇಕಾಗಿತ್ತು ಗೇಟಲ್ಲಿ ಒಂದು ದಿನ ಆ್ಯಕ್ಚುಲಿ. ಯಾಕೆಂದರೆ ಅಲ್ಲಿ ಸ್ವಲ್ಪ ಫುಲ್ ಕ್ರೌಡ್ ಆಗಿತ್ತು ಅಂದ್ಬಿಟ್ಟು ಒಳಗೆ ಬಿಡ್ತಿರ್ಲಿಲ್ಲ. ಗೊತ್ತಿದೆಯಲ್ಲ ಜನ ಹೇಗೆ ಅಂತ, ಹೋಗ್ತಿರ್ತಾರೆ ಒಳಗಡೆ, ನಾವು ಹೋಗ್ಲೇಬೇಕು ಅಂತ ಜಗಳನೂ ಮಾಡ್ತಿರ್ತಾರೆ. 5:30 ಹೋಗಿ ಫಸ್ಟ್ ಅಸೆಂಬ್ಲಿ ಆಗ್ಬಿಡ್ತಿದ್ದ, ಸ್ಟಾರ್ಟ್ ಆಗ್ತಿದ್ದಿಂದ 11 ಗಂಟೆ ತನಕ ಡ್ಯಾನ್ಸ್. ಲೇಟ್ ಆಗಿದ್ರೆ ಬಿಡಲ್ಲ ಅಂದ್ಬಿಟ್ಟು ನಾನು ಬೇಗ ಹೋಗ್ಬಿಡ್ತಿದ್ದೆ. ಹೆಂಗಿದ್ರು ಕೆಲಸ ಎಲ್ಲೂ ಹೋಗ್ತಿರ್ಲಿಲ್ಲಲ್ಲ, ಸೊ ಮನೇಲೇ ಇರ್ತಿದ್ನಲ್ಲ. ಸೊ ಹೋಗ್ಬಿಟ್ಟು ಬರ್ತೀನಿ, ನನಗೂ ಸ್ವಲ್ಪ ಮನೇಲೇ ಕೂತು ಬೇಜಾರಾಗಿದೆ, ಎಂಜಾಯ್ ಮಾಡ್ಕೊ ಬರ್ತೀನಿ ಅಂದ್ಬಿಟ್ಟು ನಾನು ಗಾಡಿ ತೊಗೊಂಡು ನನ್ನ ಪಾಡಿಗೆ ನಾನು ಒಬ್ಬಳೇ ಹೋಗ್ಬಿಟ್ಟು ಬರ್ತಿದ್ದೆ. ಡ್ಯಾನ್ಸ್ ಮುಗಿಸ್ಕೊಂಡು ನಾನು ಒಬ್ಬಳೇ ಬರ್ತಿದ್ದೆ. 3 ದಿನ ಅಷ್ಟು ಸಾಂಗ್ ಅಷ್ಟವರು ಕಾಲಿನ ನೋವು ಬರಲಿಲ್ಲ ನಮ್ಮ ನಿಮಗೆ? ಆ್ಯಕ್ಚುಲಿ ಫಸ್ಟ್ ಡೇ ಡ್ಯಾನ್ಸ್ ಮಾಡಿದಾಗ ಸ್ಲಿಪ್ಪರ್
ಹಾಕಿದ್ದೆ. ಅದಕ್ಕೆ ಒಂದು ಕಮೆಂಟ್ ಹಾಕೋದ್ರು, ನಮ್ಮ ಸಂಸ್ಕೃತಿ ಇದಿಲ್ಲ, ಸ್ಲಿಪ್ಪರ್ ಹಾಕೊಂಡು ಮಾಡಿದ್ದೀರಾ ಹಾಗೆ ಹೀಗೆ ಅಂತ. ಸರಿ ಅಂದ್ಬಿಟ್ಟು ನೆಕ್ಸ್ಟ್ ಹೋದಾಗ ಸ್ಲಿಪ್ಪರ್ ತೆಗೆದುಬಿಟ್ಟೆ ಮಾಡಿದೆ. ಬಟ್ ನನಗೆ ಇಲ್ಲಿ ಗಾಯ ಆಗಿತ್ತು, ಪಾದ ಗಾಯ ಆಗಿತ್ತು. ಸರಿ ಅಂದ್ಬಿಟ್ಟು ಬಿಡು, ಏನು ಅಂದರೆ ಈ ಪೇನೇನು ಇಲ್ಲ, ಇದು ಮಂಡಿ ಸ್ವಲ್ಪ ನೋವಾಗಿದೆ ಅಷ್ಟೇ. ಮಂಡಿ ಸ್ವಲ್ಪ ನೋವಾಗಿದೆ, ಅದು ಸ್ವಲ್ಪ ಓಡಾಡೋಕ್ಕೆಲ್ಲ ಪ್ರಾಬ್ಲಮ್ ಆಗ್ತಿದೆ, ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ. ನಿಮ್ಮ ಪ್ರಕಾರ ಜೀವನ ಅಂದ್ರೇನು, ನೆಮ್ಮದಿ ಅಂದ್ರೇನು, ಅದು ಎಲ್ಲಿ ಸಿಗುತ್ತೆ ಅಂತ? ನೆಮ್ಮದಿ ಅನ್ನೋದು ನಾವು ತಂದ್ಕೊಳ್ಳೋದು ಆ್ಯಕ್ಚುಲಿ, ಅದು ಎಲ್ಲೂ ಸಿಗಲ್ಲ. ಈಗ ಫಾರ್ ಎಕ್ಸಾಂಪಲ್ ನಮ್ಗೆ ನೆಮ್ಮದಿ ಬೇಕು ಅಂದರೆ ನೆಮ್ಮದಿ ಬರಲ್ಲ. ನಾವು ಪೀಸ್ ಆಫ್ ಮೈಂಡಿಂದ ನಾವು ಆರಾಮಾಗಿ ಏನೇ ಬಂದರೂ ನಾವು ಹೆದರಿಸ್ಕೊಂಡು ನಾವು ಮುಂದೆ ಹೋಗ್ತೀವಿ, ಮತ್ತು ಎಲ್ಲ ಕೂಲಾಗಿ ಇದು ಮಾಡ್ಕೊಂಡು ಹೋಗ್ತೀವಿ ಅನ್ನೋದು ನೆಮ್ಮದಿಯಿಂದ ಬರೋವಂಥದ್ದು. ನಮಗೆ ಖುಷಿ ಪಡಲಿಕ್ಕೆ ಹಣನೇ ಬೇಕಾ, ಶ್ರೀಮಂತಿಕೆ ಬೇಕಾ? ಈ ಥರ ಯುವ ಸಂಭ್ರಮದ ಒಂದು ಓಪನ್ ಥಿಯೇಟ್ರಲ್ಲಿ ಒಂದು ಜಾಗ ಇದ್ದರೆ ಸಾಕು, ಸಾಂಗ್ ಒಂದಿದ್ರೆ ಸಾಕು, ನೆಮ್ಮದಿ ಆದಾಗ ಅದೇ ಬಂದುಬಿಡುತ್ತೆ. ನಮಗೆ ಗೊತ್ತಿಲ್ದಂಗೆ, ನಮಗೆ ಇದಾಗದಿರೋಂಗೆ ಕೆಲವೊಂದೊಂದು ಸಾಂಗ್ಸಿಂದ ನಾವು ಹುಮ್ಮಸ್ಸಾಗೂ ಇರ್ತೀವಿ, ಕೆಲವೊಂದೊಂದು ಸಾಂಗಿಂದ ಭಾವುಕರಾಗೂ ಇರ್ತೀವಿ. ಆ ಥರ ಇರಬೇಕಾದ್ರೆ ಆ ಸಾಂಗಿಗೆ ಹೆಂಗಿರುತ್ತೆ ಆ ಜೋಶ್ ಅಲ್ಲೇ ಬಂದುಬಿಡುತ್ತೆ, ಅಲ್ಲೇ ಖುಷಿ ಕೊಡುತ್ತೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಏನೋ ಒಂದು ಲ್ಯಾಪ್ಟಾಪ್ ಟೆಕ್ನಿಷಿಯನ್ ಆಗಿದ್ದೀರಾ, ಒಂದು ವಿದ್ಯಾಭ್ಯಾಸ ಮಾಡಿದ್ದೀರಾ, ಒಂದು ಕಡೆ ಜಾಬ್ ಮಾಡ್ತಿದ್ದೀರಾ, ನಿಮ್ಮದು ಪ್ರೊಫೆಷನ್ ಬೇರೆ, ಆ ಹುಡುಗನ ಪ್ರೊಫೆಷನ್ ಬೇರೆ. ನೀವು ಹೇಳಿದ್ರಿ ಇಲ್ಲಿ ಜಾತಿ ಧರ್ಮ ಅನ್ನೋದೇ ಇರಬಾರ್ದು ಅಂತೇಳಿ. ಸೊ ಕಲೆಗೆ ಜಾತಿ ಧರ್ಮ ಇಲ್ಲ, ಬೇಕಾಗೂ ಇಲ್ಲ. ಬಟ್ ಬೋತರ ತುಂಬ ಚೆನ್ನಾಗಿ ಆ ಕ್ಷಣನ ಎಂಜಾಯ್ ಮಾಡಿದ್ರಿ. ಮಾದಪ್ಪನ ಸಾಂಗಿಗೆ ಸ್ಟೆಪ್ಸ್ ಹಾಕ್ಸಿದ್ರಿ. ಆಗೇನು ಬಡವ ಶ್ರೀಮಂತ ಪಾಪ್ಕಾರ್ನು ನಾನು ಲ್ಯಾಬ್ ಆ ಥರದ್ದು ಏನು ಕಾಣಲಿಲ್ಲ, ಓನ್ಲಿ ಫಾರ್ ಸ್ಕಿಲ್ ಟ್ಯಾಲೆಂಟ್ ಅಷ್ಟೇ. ಇವಾಗ ನಾವು ಹಾಸ್ಪಿಟಲಲ್ಲಿ ವರ್ಕ್ ಮಾಡ್ತಿರುವಾಗ ಮಾತ್ರ ನಾವು ಸಿರೆಂಜ್ ಹಿಡಿತೀವಿ, ಮನೆಗೆ ಬಂದಮೇಲೆ ನಾವು ಸಿರೆಂಜ್ ಹಿಡಿಯಲ್ಲ ಅಲ್ವಾ. ಸೊ ಹಂಗೇನೆ ಅವರು ಅಷ್ಟೇ, ಅಲ್ಲಿ ಅವ್ರದ್ದು ದುಡಿಮೆ ಏನಿದೆ ಅದು ಮಾಡ್ತಿದ್ದಾರೆ, ಮನೆಗೆ ಹೋದ್ಮೇಲೆ ಅದನ್ನೇ ಮಾಡ್ತಾರೆ ಅಂತ ಏನಿಲ್ಲ. ಅವ್ರು ತಿನ್ನೋದು ಅನ್ನನೇ, ನಾವು ತಿನ್ನೋದು ಅನ್ನನೇ. ಅಂದರೆ ಆ ಥರ ನಾವು ಆಗಲ್ಲ, ಯಾಕೆಂದರೆ ಅವ್ರದ್ದು ಮನಸ್ಸಲ್ಲಿ ಏನು ನೋವು ಇರುತ್ತೋ ಹೇಳೋಕ್ಕಾಗಲ್ಲ ಅಲ್ವಾ. ಅವ್ರ ಮನಸ್ಸಲ್ಲಿ ಇರೋ ನೋವನ್ನ ಅವರು ಮರೆಯೋಕ್ಕೋಸ್ಕರ ಡ್ಯಾನ್ಸ್ ಮುಖಾಂತರ ಮಾಡಿರಬಹುದು. ಯಾಕೆಂದರೆ ನಾವು ಮಾಡ್ತೀವಿ, ನಮಗೂ ಎಷ್ಟೋ ಪ್ರೆಷರ್ಸ್ ಇರುತ್ತೆ. ಆಗ ಸಾಂಗ್ ಕೇಳ್ತೀವಿ, ಸಾಂಗ್ ಕೇಳ್ತಿದ್ದಂಗೆ ಹಂಗೆ ಡ್ಯಾನ್ಸ್ ಬರುತ್ತೆ. ನಾನು ಅಕಸ್ಮಾತ್ ಇಯರ್ಫೋನ್ ಹಾಕೊಂಡು ಗಾಡಿ ಓಡಿಸ್ತಾನೂ ಡ್ಯಾನ್ಸ್ ಮಾಡ್ತಿರ್ತೀನಿ ನಾನು, ನನಗೆ ಗೊತ್ತಿಲ್ದಂಗೆ. ಸ್ಕೂಟ್ರ್ ಡ್ಯಾನ್ಸ್ ಮಾಡಲ್ಲ, ಸ್ಕೂಟ್ರ್ ಮೇಲೆ ಕೂತಿರೋ ನಾನು ಡ್ಯಾನ್ಸ್ ಮಾಡ್ತೀನಿ. ಡ್ಯಾನ್ಸ್ ಅಂದರೆ ತುಂಬ ಇಷ್ಟ. ಮತ್ತು ಫಸ್ಟ್ ಲವ್ ಅಂದರೆ ಡ್ಯಾನ್ಸ್ ಅಂತ ಲ್ಯಾಬ್ ಅಂದರೆ ಮತ್ತು ಆಸ್ಪತ್ರೆ ಅಂದರೆ ಅಲ್ಲೇನಾದ್ರು ಆಪ್ರೇಷನ್ ಮಾಡುವಾಗಲೂ ಮ್ಯೂಸಿಕ್ ಬಂದುಬಿಟ್ರೆ ಏನು ಕತೆ ನಿಮ್ಮದು? ಅಂದರೆ ನಾನು ಆಪ್ರೇಷನ್ ಮಾಡಲ್ಲ, ಲ್ಯಾಬ್ ಟೆಕ್ನಿಷಿಯನ್, ಬ್ಲಡ್ ಡ್ರಾ ಮಾಡಿಬಿಟ್ಟು ಶುಗರ್ ಟೆಸ್ಟ್ ಮಾಡ್ತೀನಿ ಅಷ್ಟೇ. ಅಂದರೆ ಆಪ್ರೇಷನ್ ಥಿಯೇಟರ್ಗೆಲ್ಲ ನಾನು ಹೋಗಲ್ಲ, ಮಾಮೂಲಿ ಜಸ್ಟ್ ಸ್ವಲ್ಪ ಕಂಟ್ರೋಲ್ ಮಾಡ್ತೀನಿ. ಬ್ಲಡ್ ಎಲ್ಲ ತೆಗೆದ್ಮೇಲೆ ಅವ್ರ ಪೇಷಂಟ್ನ ಕಳಿಸಿದ್ಮೇಲೆ ಕುತ್ಕೊಂಡು ಮಾಡಿಬಿಡ್ತೀನಿ ಡ್ಯಾನ್ಸ್ನ. ಇದೆಲ್ಲ ವೈರಲ್ ಆದಮೇಲೆ ಏನಾದರೂ ಮನೇಲಿ ಅಪ್ಪ ಅಮ್ಮನ ಜೊತೆ ಏನಾದರೂ ಸ್ಟೆಪ್ ಹಾಕಿದ್ರೆ? ಸ್ವಲ್ಪ ಹಾಕ್ತೀನಿ. ಅಂದರೆ ಅಪ್ಪ ಸ್ವಲ್ಪ ಬ್ಯುಸಿ ಇದ್ದಾರೆ ಹೊರಗಡೆ ಕೆಲಸದಲ್ಲಿ, ಅಮ್ಮ ಖುಷಿ ಪಡ್ತಿದ್ದಾರೆ, ಅಕ್ಕನೂ ಖುಷಿ ಪಡ್ತಿದ್ದಾಳೆ. ತುಂಬ ಜನ ಖುಷಿಪಟ್ಟು ವೀಡಿಯೋಸ್ ಎಲ್ಲ ಶೇರ್ ಮಾಡ್ತಿದ್ದಾರೆ, ನಿನ್ನ ಮಗಳು ಇಷ್ಟು ಚೆನ್ನಾಗಿ ಮಾಡಿದ್ದಾಳೆ. 2025 ದಸರಾ ಅಂದರೆ ನಿಮ್ಮ ಲೈಫಲ್ಲಿ ಮರೆಯೋಕ್ಕಾಗದಿರೋ ವರ್ಷ ಮತ್ತು ದಿನ. ಅದಂತೂ ನಿಜ, ಯಾಕೆಂದರೆ ನಾನು ಹೋದ ವರ್ಷವೂ ಮಾಡಿದ್ದೆ, ಅದು ಅವಾಗಲೂ ಅಷ್ಟೇ ಸೋಲೋ ಪರ್ಫಾಮೆನ್ಸೇ ನಾನು ಡ್ಯಾನ್ಸ್ ಮಾಡ್ತಿದ್ದಿದ್ದು. ಬಟ್ ಆ ವರ್ಷದಲ್ಲಿ ಏನೂ ಅಷ್ಟು ಇದಾಗಲಿಲ್ಲ. ಈ ವರ್ಷ ಅದು ಹೆಂಗೆ ವೈರಲ್ ಆಯಿತು, ನಾನು ಆ್ಯಕ್ಚುಲಿ ವೈರಲ್ ಆಗಬೇಕು, ಫೇಮಸ್ ಆಗಬೇಕು ಅನ್ನೋ ಇಂಟೆನ್ಷನೇ ನನಗಿಲ್ಲ. ನನ್ನ ಖುಷಿಗೆ ನಾನು ಹೋದೆ, ಡ್ಯಾನ್ಸ್ ಮಾಡಿದೆ, ಮನೆಗೆ ಬಂದೆ. ಆಮೇಲೆ ನಾನು ನೋಡೇ ಇರಲಿಲ್ಲ. ಆಮೇಲೆ ಎಷ್ಟೋ ಜನ ವೀಡಿಯೋ ಶೇರ್ ಮಾಡಿ ಟ್ಯಾಗ್ ಮಾಡಿದ್ಮೇಲೆ ನಂದು ವೀಡಿಯೋ ಮಾಡಿದ್ದಾರೆ, ನಂದು ವೈರಲ್ ಆಗ್ತಿದೆ ಅನ್ನೋದು ನೋಡಿಬಿಟ್ಟು ಅಮ್ಮಂಗೆ ತೋರಿಸಿ ಅಮ್ಮಂಗೂ ಖುಷಿಪಟ್ಟರು ಸ್ವಲ್ಪ. ಆಮೇಲೆ ಅಕ್ಕ ಎಲ್ಲ ಪ್ರತಿಯೊಬ್ಬರು ಅಣ್ಣಂದಿರು ಪ್ರತಿಯೊಬ್ಬರೂ ಖುಷಿಪಟ್ಟು ಎಲ್ಲ ವಾಟ್ಸಪ್ಗೆ ಕಳಿಸ್ತಾಯಿದ್ರು. ಸಾಕಷ್ಟು ಜನ ನಿಮ್ಮ ಏಳ್ಗೆನ ಸಹಿಸೋಕ್ಕಾಗಲ್ಲ ಅಂದ್ರಿ, SLC ಇವಳು ಫೇಲ್ ಆಗ್ತಾಳೆ ಅಂತೇಳಿ ಬಾಜಿ ಕಟ್ಟಿದ್ರು ಅಂದ್ರಿ. ಸೊ ಅವ್ರಿಗೆಲ್ಲ ಉತ್ತರ ಸಿಕ್ಕಿದೆಯಾ ಈ ಒಂದು ಸಣ್ಣ ಪ್ರಮಾಣದ ಸಕ್ಸಸ್ ನೋಡಿ? ಸಿಕ್ಕಿದೆ, ಬಟ್ ಆದರೆ ಇದಕ್ಕೂ ಒಂದು ಇರುತ್ತಲ್ಲ, ಕೊಂಕು ಅನ್ನೋದೊಂದು ಇರುತ್ತಲ್ಲ, ಜನ ಆದಮೇಲೆ ಮಾತಾಡ್ತಾ ಇರ್ತಾರೆ, ಇದಕ್ಕೂ ಕಮೆಂಟ್ ಮಾಡಿರ್ತಾರೆ, ಮಾಡ್ತಾನೂ ಇದ್ದಾರೆ. ಬಟ್ ಅದಕ್ಕೆ ನಾನು ತಲೆ ಕೆಡ್ಸ್ಕೊಂಡು ನಾನು ಮನೇಲೇ ಕೂತ್ಕೊಂಡ್ರೆ ನಾನು ಮನೇಲೇ ಕೂತ್ಕೋಬೇಕಾಗತ್ತೆ, ನಂದು ಮುಂದಿನ ಬೆಳವಣಿಗೆ ಇರಲ್ಲ. ಸೊ ಹಂಗಾಗಿ ಆದ್ದರಿಂದ ನಾನು ಕಂಟಿನ್ಯೂ ಮಾಡ್ತೀನಿ. ಓಕೆ, ಯುವ ಸಂಭ್ರಮದ ವೈರಲ್ ಹುಡುಗಿ ಪುಣ್ಯ ಅವರ ತಾಯಿ ಮೊದಲ ಡ್ಯಾನ್ಸರ್ ಅಂತೆ. ಅಂದರೆ ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಅಂತ ನಾವು ಹೇಳ್ತೀವಿ. ಪ್ರತಿಯೊಂದು ಮಕ್ಕಳುಗಳ ಸಕ್ಸಸ್ ಸ್ಟಾರ್ಟ್ ಆಗೋದೇ ತಾಯಿಯ ಒಂದು ಮೂಲಕ. ಸೊ ಮೇಡಮ್ ನಮಸ್ಕಾರ. ರೂಪಾ ಮೇಡಮ್, ಈಗ ಪುಣ್ಯ ಅಂತ ನಿಮ್ಮ ಮಗಳು ಈಗ ಯುವ ಸಂಭ್ರಮದಲ್ಲಿ ಸಾಕಷ್ಟು ವೈರಲ್ ಆಗಿದ್ದಾರೆ. ಆ ಪಾಪ್ಕಾರ್ನ್ ಮಾರೋ ಹುಡುಗನಿಗೆ ಸಪೋರ್ಟ್ ಮಾಡಿದ್ದಾರೆ, ಆತನ ಕಲೆಯನ್ನು ಗುರುತಿಸಿದ್ದಾರೆ. ಸೊ ಫಸ್ಟ್ ಆ ವಿಡಿಯೋ ನೋಡಿದಾಗ ನಿಮ್ಗೆ ಏನು ಅನಿಸ್ತು? ಖುಷಿ ಆಯಿತು, ತುಂಬಾ ಖುಷಿ ಆಯಿತು. ನನ್ನ ಮಗಳು ಭೇದ ಭಾವ ಮಾಡ್ದಲ್ಲೇ ಡ್ಯಾನ್ಸ್ ಮಾಡಿದ್ದಾಳಲ್ಲ ಅಂತ ತುಂಬಾ ಖುಷಿ ಪಟ್ಟಿದ್ದೀನಿ. ಆದರೆ ಕಮೆಂಟ್ ನೋಡಿ ಸ್ವಲ್ಪ ಫೀಲ್ ಆಯಿತು. ಬೇರೆ ಬೇರೆ ಕಮೆಂಟ್ಗಳು ಕೊಡ್ತಿದ್ರಲ್ಲ ಜನಗಳು, ಅಂದರೆ ಗೊತ್ತಿಲ್ಲದಲೇ ಒಂದು ಹೆಣ್ಣು ಮಗು ಬಗ್ಗೆ
ಬೇಡದೇ ಇರೋದು. ನಾನು ಹೇಳೋದೇನೆಂದರೆ ಜನಗಳಿಗೆ ಹೇಳೋದಷ್ಟೇ, ಯಾರೇ ಕಮೆಂಟ್ ಕೊಡಬೇಕಾದ್ರೂ ಫಸ್ಟು ಅವ್ರ ಹಿನ್ನೆಲೆ ವಿಚಾರಿಸ್ಕೊಳ್ಳಿ. ಅವರು ಏನಿದ್ದಾರೆ, ಹೇಗಿದ್ದಾರೆ ಅದನ್ನು ನೋಡಿ. ಫಸ್ಟು ಅವ್ರ ಕಲೆನ ಖುಷಿನ ಎಂಜಾಯ್ ಮಾಡಿ. ಇಷ್ಟ ಆಗಲಿಲ್ಲ ಬೇಡ, ಮೇಲೆ ಎತ್ಬಿಡಿ. ಅವ್ರ ಸವಾಸಕ್ಕೆ ಹೋಗ್ಬೇಡಿ ನೀವು. ಯಾಕೆಂದರೆ ನಿಮ್ಮನೇಲೂ ಒಂದು ಹೆಣ್ಮಗು ಇದೆ, ನಮ್ಮನೇಲೂ ಹೆಣ್ಮಗು ಇದೆ. ಅವಳ ಖುಷಿನ ಅವಳು ಎಂಜಾಯ್ ಮಾಡಿದ್ದಾಳೆ, ಅದು ತಪ್ಪೇನು? ನನಗೆ ಅರ್ಥ ಆಗಿಲ್ಲ. ನನಗೇನಂದರೆ ಹೆಣ್ಣು ಗಂಡು ಎರಡೂ ಒಂದೇ. ಹೆಣ್ಮಗು ಹುಟ್ಟಿತ್ತು ಅಂದ್ರೆ ಮನೆಯೊಳಗೆ ಕೂರಿಸ್ಬೇಕು ಅನ್ನೋದು ನನ್ನ ಮೆಂಟಾಲಿಟಿ ಅಲ್ಲ. ನಂಗೆ ತುಂಬ ಜನ ಹೇಳಿದ್ದಾರೆ, ಹೆಣ್ಮಕ್ಳನ್ನ ನೀನು ತುಂಬ ಫ್ರೀ ಬಿಟ್ಟಿದ್ಯಾ, ಹಂಗೆ ಮಾಡಿದ್ಯಾ, ಹಿಂಗೆ ಮಾಡಿ. ಖಂಡಿತ ಹೇಳ್ತೀನಿ ಸರ್, ನನ್ನ ಹೆಣ್ಮಕ್ಳು ಎಲ್ಲೂ ದಾರಿ ತಪ್ಪಿಲ್ಲ. ಸಂಸ್ಕಾರ, ಸಂಸ್ಕೃತಿ ಒಂದು ನನ್ನ ಮಗಳು ದೊಡ್ಡೋಳು CA ಓದ್ತಿದ್ದಾಳೆ, ಡಬಲ್ ಡಿಗ್ರಿ ಮಾಡ್ಕೊಂಡು CA ಮಾಡ್ತಿದ್ದಾಳೆ ನನ್ನ ದೊಡ್ಡ ಮಗಳು. ಅವಳು ಪ್ರತಿಯೊಂದರಲ್ಲೂ ನನ್ನಿಬ್ಬರು ಮಕ್ಕಳನ್ನು ಬನ್ನಿ ಸರ್ ಮನೇಲೇ ನೋಡಿ ನೀವು ಅವ್ರ ಸಂಸ್ಕಾರ ನೋಡಿ. ಒಂದು ಪೂಜೆ ಇರೋದ್ರಿರ್ಬೋದು, ಒಂದು ಅಡುಗೆ ತಿಂಡಿ ಮಾಡೋದ್ರಲ್ಲಿ ಇರ್ಬೋದು, ಪ್ರತಿಯೊಂದು ನನ್ನ ಮಕ್ಕಳು ಮಾಡ್ತಾರೆ ಸರ್. ನನಗೇನೋ ಒಂಥರ ಖುಷಿ ಆಗುತ್ತೆ. ಇವತ್ತು ನನಗೆ ಮಕ್ಕಳೇ ನನಗೆ ತಾಯಿ. ಅಂದರೆ ನನ್ನ ಅಮ್ಮನೂ ಸ್ವಲ್ಪ ದಿನ ನನಗೆ ಸೇವೆ ಮಾಡಿದ್ದಾರೆ. ನನಗೆ ಆಕ್ಸಿಡೆಂಟ್ ಆದಾಗ ನನ್ನ ಮಕ್ಕಳು, ನನ್ನ ಗಂಡ ನನ್ನನ್ನು ಎಷ್ಟು ಚೆನ್ನಾಗಿ ಕಾಪಾಡಿದ್ದಾರೆ ಅಂದರೆ ಆ ಟೈಮಲ್ಲಿ ತುಂಬ ಚೆನ್ನಾಗಿ. ನನ್ನ ಮಕ್ಕಳು ಇವತ್ತಿಗೂ ನನ್ನ ದೊಡ್ಡ ಮಗಳು ತಿಂಡಿ ಮಾಡೇ ಹೋಗ್ತಾಳೆ. ಮಕ್ಕಳು ಅಂದರೆ ತುಂಬ ಭಾರ, ವರದಕ್ಷಿಣೆ, ಮದುವೆ ಮಾಡಬೇಕು, ಸರಗಲ್ಲಿ ಮುಳ್ಳು ಇದೇನು ಬೆಂಕಿ ಇಟ್ಕೊಂಡಂಗೆ 6 ಗಂಟೆ ಆದರೆ ಮನೆ ಒಳಗಡೆ ಬಂದುಬಿಡಬೇಕು ಅನ್ನೋ ಮನಸ್ಥಿತಿ ಇದೆ ವ್ಯವಸ್ಥೆ ಒಳಗಡೆ. ನೀವು ನಿಮ್ಮ ಹೆಣ್ಮಕ್ಳನ್ನ ತುಂಬ ಬೋಲ್ಡಾಗಿ, ಕಲ್ಚರ್ಡಾಗಿ ಮತ್ತು ಅವರ ಸಂತೋಷಕ್ಕೆ ಅಡ್ಡಿ ಪಡೆದೇ ಸಪೋರ್ಟ್ ಮಾಡ್ತಾಯಿದ್ದೀರ. ನನಗಿಷ್ಟ ಇಲ್ಲ ಆ ಥರ ಕೊಡೋಕ್ಕಾಗಿ, ನನಗಿಷ್ಟ ಇಲ್ಲ. ಅವ್ರು ಖುಷಿಯಿಂದ ಇರಬೇಕು, ಅವ್ರು ಎಂಜಾಯ್ ಮಾಡಬೇಕು. ಇವಾಗ ಗಂಡನ ಮನೆಗೆ ಹೋದ್ಮೇಲೆ ಹೇಗೆ ಗಂಡ ಸಿಗ್ತಾರೆ ಅಂತ ಹೇಳೋಕ್ಕಾಗಲ್ಲ, ಅವ್ರ ಮನೆ ಹೆಂಗಿರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಇರೋ ಟೈಮು ಖುಷಿಯಾಗಿ ಎಂಜಾಯ್ ಮಾಡಿಕೊಂಡು ಅಪ್ಪ ಅಮ್ಮನ ಜೊತೆ ಚೆನ್ನಾಗಿತ್ಕೊಂಡು ಅವ್ರು ಇರಲಿ ಅನ್ನೋದು ನನ್ನ ಆಸೆ. ನನ್ನ ಹಸ್ಬೆಂಡು ಅಷ್ಟೇ, ಯಾವುದಕ್ಕೂ ಅಡ್ಡಿ ಮಾಡಲ್ಲ. ಕೆಲವೊಂದು ವಿಷಯನ ಅದು ಬೇರೆಯವ್ರ ಕಿವಿ ಮೇಲೆ ಹಾಕ್ದಾಗ ಅವ್ರು ಫೀಲ್ ಆದಾಗ ಬೇಡಮ್ಮ, ಇದು ಬೇಡ, ಇದು ಬೇಡ ಅಂತಾರೆ. ಯಾಕೆಂದರೆ ನಾಳೆ ಸಮಸ್ಯೆ ಹೆಂಗೆ ಬರುತ್ತೋ ಏನೋ ಅಂತ. ಈಗ ನೋಡಿದ್ರಿ, ಒಂದಲ್ಲ ಎರಡಲ್ಲ, 5:30 ಸ್ಟಾರ್ಟ್ ಆದರೆ ರಾತ್ರಿ 11 ಗಂಟೆ ಡ್ಯಾನ್ಸ್ ಮಾಡೋದಂತೆ ನಿಮ್ಮ ಮಗಳು ಪುಣ್ಯ. ಮನೇಲೂ ಹಂಗೇನಾ, ಹೇಗೆ ಅದು ಚಿಕ್ಕದನ್ನು? ಸರ್, ಚಿಕ್ಕ ವಯಸ್ಸಿಂದ ಅವಳಿಗೆ ಡ್ಯಾನ್ಸ್ ಅಂದರೆ ತುಂಬ ಹುಚ್ಚು ಸರ್. ಗಣಪತಿ ಕೂರಿಸಿದ್ರು ಅಲ್ಲೋಗಿ ಡ್ಯಾನ್ಸ್ ಮಾಡ್ತಾಳೆ ಸರ್. ಅವಳು ದಪ್ಪಂತಿ ಡ್ಯಾನ್ಸ್ ಮಾಡ್ತಾಳೆ. ಅವಳಿಗೆ ಡ್ಯಾನ್ಸ್ ಅಂದ್ರೇ ಅದು ಏನಂತಲೇ ಗೊತ್ತಿಲ್ಲ. ತುಂಬಾ ಆ್ಯಕ್ಟಿಂಗು ತುಂಬ ಚೆನ್ನಾಗಿ ಮಾಡ್ತಾಳೆ. ಆ್ಯಕ್ಟಿಂಗು ತುಂಬ ಚೆನ್ನಾಗಿ ಮಾಡ್ತಾಳೆ. ನಾವೇ ಸ್ವಲ್ಪ ಹಿಡ್ದು ಕಟ್ಟಿದ್ದೀವಿ. ದೊಡ್ಡ ಮಗಳು ಮದುವೆ ಆಗಲಿ ಅದು ಹೇಳ್ತಾ ಇರ್ತಾರಲ್ಲ, ಅಯ್ಯೋ ನಿನ್ನ ಮಕ್ಳನ್ನ ಫ್ರೀ ಬಿಟ್ಟಿದ್ಯಾ, ನಾಳೆ ಏನೇನೋ ಸಮಸ್ಯೆ ಆಗ್ತಾರೆ, ಆ ಥರ ಎಲ್ಲ ಹೇಳ್ತಾರೆ. ನಾನು ಹೇಳೋದು ಗಂಡು ಬೀರಿ ಅವಳಿಂದ ಎಲ್ಲರೂ ಕೆಡ್ತಾರೆ ಹೆಣ್ಮಕ್ಳು ಅನ್ನೋದಕ್ಕಿಂತ. ಹೆಣ್ಮಕ್ಳು ಕೆಡೋಂಗೆ ಮಾಡೋದು ಯಾರು ಸರ್? ಹೆಣ್ಮಕ್ಳು ಕೆಡೋಂಗೆ ಮಾಡೋದು ಯಾರು? ನಮ್ಮ ವ್ಯಕ್ತಿತ್ವನೇ. ಯಾಕೆಂದರೆ ಇವಾಗ ನಾವು ಒಂದು ಮಗು ಬೆಳೀತಾ ಇದ್ದಾಗ ಅದಕ್ಕೆ ಒಂದು ಹುಲ್ಲು ನೀರು, ಇವಾಗ ಒಂದು ಹಸುಗೆ ಹೆಂಗೆ ಹುಲ್ಲು ನೀರು ಹಾಕಿ ಅದಕ್ಕೆ ಇದು ಮಾಡಿ ಹಾಲು ಕರಿತೀವೋ, ಹಂಗೆ ಒಂದು ಹೆಣ್ಮಗು ಬೆಳೀತಾ ಇದೆ ಅಂದಾಗ ಅದಕ್ಕೆ ನಾವು ಏನು ಸಪೋರ್ಟ್ ಬೇಕೋ ಅದು ಮಾಡೋಣ. ಅದು ಬಿಟ್ಬಿಟ್ಟು ಬೇಡದೇ ಇರೋ ಕಮೆಂಟು. ಯಾಕೆಂದರೆ ನಿಮ್ಮ ಮನೇಲೂ ಹೆಣ್ಮಕ್ಳಿದ್ದಾರೆ ಸರ್. ನಾನು ಹೇಳೋದು ನಿಮ್ಮ ಮನೇಲೂ ಹೆಣ್ಮಕ್ಳು. ನಿಮ್ಮ ಮಗಳು ವೈರಲ್ ಆಗಿರೋ ಸಂತೋಷಕ್ಕಿಂತ ನಿಮ್ಮ ಮಗಳಿಗೆ ಹಾಕಿರೋ ಕಾಮೆಂಟೇ ತುಂಬ ಬೇಸರ ಆಗಿದೆ ಸರ್. ನನ್ನ ಮಗಳು ಆ ಥರ ಇಲ್ಲ ಅದು ನಂಗೆ ತುಂಬ ನೋವಾಗುತ್ತೆ. ಅವಳು ವೈರಲ್ ಆಗಿರೋದು ತುಂಬ ಇಷ್ಟ ಇದೆ. ನಮ್ಮ ಮನೇಲಿ ಹೆಂಗೆ ಅಂದರೆ, ನಾವು ಯಾರನ್ನೇ ಆಗಲಿ, ಇವನು ಡ್ರೈವರು, ಇವನು ಇದು ವಾಚ್ಮೇನು, ಇನ್ನೊಬ್ಬರು ಯಾರೋ ಬಂದು ಮಾತಾಡಿಸ್ತಾರೆ ಸರ್. ನಾವು ಅವ್ರನ್ನೆಲ್ಲ ಕೇವಲವಾಗಿ ನೋಡಲ್ಲ ಸರ್. ನನ್ನ ಮಕ್ಳಿಗೂ ಹೇಳ್ಕೊಟ್ಟಿಲ್ಲ, ನಾನು ಕೇವಲವಾಗಿ ನೋಡಲ್ಲ. ಮಗಳು ಅದನ್ನೇ ಮಾಡಿದ್ದು ಅಲ್ಲಿ. ಯಾಕಂದರೆ ಆತ ಪಾಪ್ಕಾರ್ನ್ ಮಾರ್ಕೊಂಡು ಆ ಥರ ಬದುಕನ್ನು ಕಟ್ಕೊಳ್ತಾನೆ. ಸಿಕ್ತಂಥ ಗ್ಯಾಪಲ್ಲಿ ಜೀವನನೂ ಆ ಕ್ಷಣಕ್ಕೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾನೆ. ಸೊ ಸಂತೋಷ ಪಡಲಿಕ್ಕೆ ಯಾವ ವೇದಿಕೆ, ದೊಡ್ಡ ವೇದಿಕೆ, ಶ್ರೀಮಂತ VIP ಲೈನಲ್ಲೇ ಕೂತ್ಕೋಬೇಕು ಅಂತ ಏನಿಲ್ಲ. ಓಪನ್ ಏರ್ ಥಿಯೇಟ್ರ್ನಲ್ಲಿ ಒಂದು ಆಡಿಯನ್ಸ್ ಗ್ಯಾಲರಿಲಿ ಕೂತ್ಕೊಂಡ್ರು ಕೂಡ ಎಂಜಾಯ್ ಮಾಡ್ಬೋದು ಅನ್ನೋದನ್ನು ಆತ ತೋರಿಸ್ತಾ. ಬಟ್ ಆತನ ಟ್ಯಾಲೆಂಟನ್ನು ಭೇದ ಭಾವ ಮಾಡ್ದೇ ನಿಮ್ಮ ಮಗಳು ಗುರುತಿಸಿ ಆತನೊಟ್ಟಿಗೆ ಸ್ಟೆಪ್ ಹಾಕಿದ್ದು ಸಾಕಷ್ಟು ವೈರಲ್ ಕಾರಣ ಆಯಿತು. ಖುಷಿಯಾಗಿದೆ ಸರ್. ಅದು ನನ್ನ ಮಗಳ ಮೇಲೆ ನನಗೆ ಹೆಮ್ಮೆ ಇದೆ ಸರ್. ನನಗೆ ತುಂಬ ಖುಷಿ ಪಡ್ತಾ ಇದ್ದೀನಿ ನನ್ನ ಮಗಳ ವಿಷಯದಲ್ಲಿ. ಬೇರೆಯವ್ರು ಏನಾರ ಅಂದ್ಕೊಳ್ಳಿ, ನನ್ನ ಮಗಳ ವಿಷಯದಲ್ಲಿ ನಾನು ಅದರಲ್ಲೂ ಅವ್ರ ಪಪ್ಪ ತುಂಬ ಖುಷಿ ಪಡ್ತಿದ್ದಾರೆ ಸರ್. ಅದು ನಂಗೆ ತುಂಬ ಇಷ್ಟ ಆಗ್ತಾ ಇದೆ. ಅವರು ಪ್ರತಿಯೊಂದಕ್ಕೆ ಯಾರು ಏನಾರು ಅಂದ ತಕ್ಷಣ ಹಂಗೆ ಮಾಡಬೇಡಮ್ಮ, ಹಂಗೆ ಮಾಡಬೇಡಮ್ಮ ಅಂತಿದ್ದರು. ಅವರು ಅದೇ ಅವ್ರದ್ದೇ ಅದೊಂದು ಜವಾಬ್ದಾರಿ ಸರ್. ಅವರು ಡ್ಯಾನ್ಸನ್ನು ಇಷ್ಟಪಡ್ತಿರ್ಲಿಲ್ವಂತೆ ಮಗಳದು. ಧಾರಾವಾಹಿಗೆ ಅಲ್ಲಿಗೆಲ್ಲ ಹೋಗೋದು ಬೇಡ ಅಂತ ಹೇಳ್ತಿದ್ರಂತೆ. ಬಟ್ ಈಗ ಇದಾದ್ಮೇಲೆ ಅವರೇ ತೋರಿಸ್ತಾ ಇದ್ದಾರಂತೆ, ಎಲ್ಲ ನೋಡು ನನ್ನ ಮಗಳು ಅಂತ. ಹೆಂಗೆ ಇದು ಮ್ಯಾಜಿಕ್? ಅದೇ ದೇವ್ರಿಗೆ ಗೊತ್ತು ಸರ್, ಆ ತಾಯಿ ಚಾಮುಂಡೇಶ್ವರಿಗೆ ಗೊತ್ತು. ಚಾಮುಂಡೇಶ್ವರಿ ಅವತಾರನೇ ಬಂದ್ಬಿಟ್ಟಿದ್ರು ನಿಮ್ಮ ಮಗಳ ಮುಖದಲ್ಲಿ. ಹೌದು ಸರ್. ನಾನು ನಂಬಿರೋ ಅಮ್ಮನ್ನೇ ಕಾಯ್ತಾ ಇದ್ದಾಳೆ ಅಂತ ಅನ್ಕೊತೀನಿ. ಒಂಥರ ಏನೋ ಒಂಥರ ಖುಷಿ ಆಗುತ್ತೆ. ಯಾರಾದರೂ ಮೆಸೇಜ್ ಮಾಡಿದಾಗ, ಅದನ್ನು ಕಳಿಸ್ದಾಗ
ನನ್ನ ಮಗಳು ವೈರಲ್ ಆಗಿದ್ದಾಳೆ, ಒಂಥರ ಏನೋ ಒಂಥರ ಆನಂದ ಇದೆ, ಖುಷಿ ಇದೆ. ಯಾಕಂದ್ರೆ ಈ ಸಾಮಾಜಿಕ ಜಾಲತಾಣಗಳಲ್ಲಿ ಎರಡು ವಿಚಾರ ಇದೆ. ಒಂದು ನೆಗೆಟಿವ್ಗೆ ವಿಚಾರಕ್ಕೆ ವೈರಲ್ ಆಗ್ತಕ್ಕಂಥದ್ದು, ಒಂದು ಒಳ್ಳೆ ವಿಚಾರಕ್ಕೆ ವೈರಲ್ ಆಗ್ತಕ್ಕಂಥ. ನಿಮ್ಮ ಮಗಳು ಒಳ್ಳೆ ವಿಚಾರಕ್ಕೆ ವೈರಲ್ ಆಗಿದ್ದಾರೆ, ಇದ್ರ ಬಗ್ಗೆ ನಿಮ್ಗೆ ಎಷ್ಟು ಹೆಮ್ಮೆ ಇದೆ ಅಂತ? ನಂಗೆ ತುಂಬ ಹೆಮ್ಮೆ ಇದೆ ಸರ್. ನಾನು ಅವ್ರ ಅಮ್ಮ ಅಂತ ಹೇಳ್ಕೊಳಕ್ಕಂತೂ ತುಂಬ ಹೆಮ್ಮೆ ಇದೆ ನನಗೆ. ನನ್ನ ಇಬ್ಬರು ಮಕ್ಕಳು ಅಷ್ಟೇ ಸರ್, ಯಾವತ್ತೂ ಅವರು ಬೌಂಡ್ರಿ ದಾಟ್ ಹೋಗಿಲ್ಲ. ಇಬ್ಬರು ಮಕ್ಕಳು ಅಷ್ಟು ಅಪ್ಪ ಅಮ್ಮ ಅಂದರೆ ಅಷ್ಟು ಗೌರವ ಕೊಡ್ತಾರೆ. ಬೇರೆ ಯಾರೇ ಇದ್ರೂ ಅಷ್ಟೇ ಗೌರವ, ಯಾರ್ಯಾರಿಗೆ ಯಾವ್ಯಾವ ಸ್ಥಾನದಲ್ಲಿ ಗೌರವ ಕೊಡಬೇಕು ಅಷ್ಟು ಗೌರವ ಕೊಡ್ತಾರೆ. ಅದೆಲ್ಲ ಚೆನ್ನಾಗಿ ಕಲ್ತಿದ್ದಾರೆ. ಅದು ಏನೋ ಒಂಥರ ಇವಾಗ ಖುಷಿ ಆಗ್ತಿದೆ ಸರ್, ಸಖತ್ ಖುಷಿ ಆಗ್ತಿದೆ ನನಗೆ. ಚಾಮುಂಡೇಶ್ವರಿ ಅವತಾರದ್ದು ಡ್ಯಾನ್ಸ್ ಸ್ಟೆಪ್ ಎಲ್ಲ ನೋಡಿ ಒಂದು ಏನಾದರೂ ತ್ರಿಶೂಲ ಕೊಟ್ಬಿಟ್ಟು ಒಂದು ಮೇಕಪ್ ಮಾಡಿದರೆ ಅವಳಿಗೆ ಆಲ್ರೆಡಿ ಚಾಮುಂಡೇಶ್ವರಿ ಅಂತಲೇ ಹೆಸರಿದೆ ಸರ್, ಚಾಮುಂಡಿ ಅಂತಲೇ ಹೆಸರಿದೆ. ನಮ್ಮ ಆಂಟಿ ಒಬ್ಬರು ಚಾಮುಂಡಿ ಅಂತಲೇ ಕರೀತಾರೆ ಅವಳನ್ನ. ಅವಳು ಚಿಕ್ಕ ವಯಸ್ಸಿಂದ ಅವಳು ತುಂಬ ಬಜಾರಿ, ಏನೇ ಅಲ್ಲಿ ಏನಾರು ತಪ್ಪು ಕಾಣ್ತಾನೆ ಡೈರೆಕ್ಟಾಗಿ ಹೇಳ್ತಾಳೆ ಸರ್ ಅವಳು. ಹೌದು ಸರ್, ಅಲ್ಲೇ ಅಲ್ಲೇ ಬಹುಮಾನ ಅದೇನು ಬರುತ್ತೆ ನಾನೇ ಹೇಳ್ತೀನಿ, ಬೇಡಮ್ಮ ಬೇಡ, ಮಾತು ಕಮ್ಮಿ ಮಾಡು ಅಂದ್ರೆ ಹಾಂ ಏನೇ ಇದ್ರೂ ಏಕ್ ಮಾತು ದೋ ತುಗ್ಡ, ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ಳಲ್ಲ. ಬಿಡಮ್ಮ. ಅಂದರೆ ಇವತ್ತಿನ ವ್ಯವಸ್ಥೆಗೆ ಒಂದು ಹೆಣ್ಮಕ್ಳು ಪ್ರಶ್ನೆ ಮಾಡೋ ಮನೋಭಾವ ಇರಬೇಕಂತ ಅನ್ಸಲ್ವಾ ನಿಮಗೆ? ಅನಿಸುತ್ತೆ ಸರ್, ಆದರೆ ಅದನ್ನು ಅರ್ಥ ಮಾಡ್ಕೊಳ್ತಾ ಇರೋರು ಇರ್ತಾರಲ್ವ, ನಮ್ಮನಿಗೆ ಹಿನ್ನೆಲೆಯಿಂದ ಬ್ಯಾಡ್ ಕಮೆಂಟ್ ಆಗ್ತಾರಲ್ವ, ಬ್ಯಾಡದಾಗಿ ಓ ನಿನ್ನ ಮಗಳು ಹಿಂಗೆ ಬೆಳೆಸಿದ್ಯಾ ಹಂಗೆ ಬೆಳೆಸಿದ್ಯಾ ಆ ಥರ ಎಲ್ಲ ಕೇಳ್ತಾರಲ್ವ. ಅದಕ್ಕೆ ನಾನೇನು ಮಾಡ್ತೀನಿ, ಸ್ವಲ್ಪ ಕಮ್ಮಿ ಮಾಡ್ಕೊ ಪುಣ್ಯ, ಕಮ್ಮಿ ಮಾಡ್ಕೊ. ಪುಣ್ಯ ಅಂತ ಹೆಸರಿಟ್ಟಿದ್ರಿ, ಈಗ ನಿಮ್ಮ ಮಗಳು ನಿಮ್ಗೆ ಹುಟ್ಟಿದೆ ಒಂಥರ ಪುಣ್ಯ ಅಂತ ಅನಿಸುತ್ತಾ? ನಿಮ್ಮ ಮಗಳಾಗಿ ಬಂದಿದ್ದು ನಿಮ್ಮದು? ಖಂಡಿತ ಸರ್. ಅವಳು ಹುಟ್ಟಿದಾಗ ಹಾಸ್ಪಿಟಲಲ್ಲಿ ಹೇಳಿದರು, ಈ ಮಗು ಬದುಕಲ್ಲ, ನೀರು ಕುಡಿದ್ಬಿಟ್ಟಿದೆ ಹೊಟ್ಟೆ ಒಳಗೆ ಅಂತ ಹೇಳಿದರು. ನಾನು ಡಾಕ್ಟ್ರ್ ಕಾಲ್ಗೆ ಬಿದ್ದೆ, ಮೇಡಮ್ ನೀವು ಏನಾರ ಆಗಲಿ. ಆಮೇಲೆ ನಮ್ಮಪ್ಪ ಹೇಳಿದ್ರು, ಇಬ್ಬರು ಹೆಣ್ಮಕ್ಳಲ್ವ, ಹೋದ್ರೊಂದು ಹೋಗ್ಲಿ ಬಿಡು, ತಲೆ ಕೆಡ್ಸ್ಕೋಬೇಡ ಅಂತಲೂ ಅಂದರು ಅಪ್ಪ. ನಾನು ಅದಕ್ಕೆ ಹೇಳಿದೆ, ಇಲ್ಲಪ್ಪ, ನಾನು ಒಬ್ಬರು ಮನೆ ಪಾತ್ರೆ ತೊಳ್ದಾರಾಗಲಿ ನನ್ನ ಮಕ್ಳನ್ನ ನಾನು ಬೆಳೆಸ್ತೀನಿ, ನನಗೆ ನನ್ನ ಮಗು ಬೇಕು, ಏನು ಮಾಡ್ತಿರೋ ಗೊತ್ತಿಲ್ಲ, ನನಗೆ ಮಗು ಬೇಕು ಅಂದೆ. ಆ ಕ್ಷಣ ನಮ್ಮ ಅಪ್ಪ ಡಾಕ್ಟ್ರ್ ಹತ್ರ ಹೋಗಿ ಅದಕ್ಕೇನು ಮೆಡಿಷನ್ ಕೊಡಿಸ್ಬೇಕು ಎಲ್ಲ ಕೊಡಿಸಿ, ಅವಳು ಎರಡು ದಿನ ಹಾಲೇ ಕುಡ್ದಿಲ್ಲ. ಅವಳು ಇದರಲ್ಲಿ ಇದ್ದಿದ್ದು ಹಾಸ್ಪಿಟಲಲ್ಲಿ. ಆವಾಗ ಅವಳನ್ನ ನೋಡೋಕ್ಕೆ ಒಂದು ಮುದ್ದಾಗಿದ್ಲು. ಇದರಲ್ಲಿ ಅವಳ ಕಣ್ಣು ಮಾತ್ರ ಕಪ್ಪು ಕಾಣ್ತಿತ್ತು ಸರ್, ಅಷ್ಟು ಮುದ್ದಾಗಿ ಅಷ್ಟು ಚೆಂದ ಇದ್ಲು ನನ್ನ ಮಗಳು. ಅವಳು ನೋಡೋಕ್ಕೆ ಒಂದು ಖುಷಿ ಆಗೋದು ನಮಗೆ. ಖಂಡಿತ ಕಳ್ಕೊತಿದ್ದೆ ಸರ್. 10 ತಿಂಗಳಿಗೆ ಹುಟ್ಟಿರೋದು ಸರ್ ಅವಳು. 10 ತಿಂಗಳಿಗೆ ಇನ್ನೊಂದು ದಿನ ಕಮ್ಮಿ ಅನ್ನಂಗೆ ಹುಟ್ಟಿರೋದು. 9 ತಿಂಗಳಲ್ವಾ ಬೈ ನ್ಯಾಚುರಲ್ ಆಗೋದು? ಆ್ಯಕ್ಚುಲಿ ಡಾಕ್ಟ್ರ್ ಕೊಟ್ಟಿದ್ದ ಟೈಮಿಂಗ್ಸು ಮೀರೋಗಿತ್ತು. ನಾನು ಆಗುತ್ತೆ ಅಂದರೆ ನಂಗೆ ನಾರ್ಮಲ್ ಡೆಲಿವರಿ, ಹಂಗಾಗಿ ಆಗುತ್ತೆ ಅಂತ ವೆಯ್ಟಿಂಗಲ್ಲಿದ್ದೆ. ನೋಡಿದ್ರೆ ಅದು ಆಗಲೇ ಇಲ್ಲ. ಆಮೇಲೆ ಲಾಸ್ಟ್ ಮೂಮೆಂಟಲ್ಲಿ ನಾವು ಹೋಗಿ ಕೇಳಿದಾಗ, ಇಲ್ಲ ಮಗು ಇದಾಗ್ತಾಯಿದೆ ನೋಡೋಣ ಅಂತ ಹೇಳಿದ್ರು. ಆಮೇಲೆ 10 ತಿಂಗಳಿಗೆ ಇನ್ನೊಂದು ದಿನ ಕಮ್ಮಿ ಅನ್ನಂಗೆ ಅವಳು ಹುಟ್ಟಿದ್ದು. ಅದಕ್ಕೆ ನಿಮ್ಮ ಪುಣ್ಯವ್ರಿಗೆ ಎಕ್ಸ್ಟ್ರಾ ಎನರ್ಜಿ. ಹೌದು ಸರ್, ಇರ್ಬೋದೇನೋ. ತುಂಬ ಅವಾಗಲೂ ಹೊಟ್ಟೆ ಒಳಗಿದ್ದಾಗಲೂ ಕಷ್ಟ ಕೊಟ್ಟಿದ್ದಾಳೆ, ಆಚೆ ಬಂದಮೇಲೂ ಕಷ್ಟನೇ. ಡ್ಯಾನ್ಸ್ ಅಲ್ಲ, ಗಂಜಿ ಬಿಟ್ಟರೆ ಇನ್ನೇನು ಕುಡ್ದೇ ಇಲ್ಲ ಸರ್ ಅವಳು. ನನಗೆ ಹೊಟ್ಟೆ ಒಳಕ್ಕೆ ಗಂಜಿ 8 ಡೆಲಿವರಿ ಆಗೋ ತನಕ ಬರೀ ಗಂಜಿ ಅಷ್ಟೇ ಕುಡ್ದಿರೋದು ನಾನು. ರಾಗಿ ಅಂಬಳಿ ಬಿಟ್ಟರೆ ಅಷ್ಟೇ. ಇವತ್ತಿಗೂ ಅವಳಿಗೆ ರಾಗಿ ಮುದ್ದೆ ಒಳ್ಳೆ ತರಕಾರಿ ಸಾರು ಮಾಡಿಕೊಟ್ಬಿಟ್ರೆ ನೀವು ಏನೂ ಕೊಡೋದು ಬೇಕಾಗಿಲ್ಲ. ಅವಳಿಗೆ ಅಚ್ಚುಕಟ್ಟ ಊಟ ಮಾಡ್ಬಿಟ್ಟು ಮಲಗಿಬಿಡ್ತಾಳೆ. ಅಷ್ಟು ಅವಳಿಗೆ ರಾಗಿ ಮೇಲೆ ತುಂಬ ಲವ್ ಇದೆ ಅವಳಿಗೆ. ಖಂಡಿತ ತುಂಬ ಚಿಕ್ಕ ವಯಸ್ಸಿಂದನೂ ಅದೇ ಥರ ಬೆಳ್ಕೊಂಡಿದ್ದಾಳು ಅವಳು. ಮೇಡಮ್, ನಾನೊಂದು ವಿಚಾರ ಕೇಳ್ಪಟ್ಟೆ, SLC ನಿಮ್ಮ ಮಗಳು ಫೇಲ್ ಆಗ್ತಾರೆ ಅಂತ ನಿಮ್ಗೆ ಗೊತ್ತಿರೋರು ಬಾಜಿ ಕಟ್ತಾರೆ, ಆಗ ನೀವು ಚಾಲೆಂಜಿಗೆ ತಗೋತೀರಾ. ನಿಮ್ಮ ಮಗಳದ್ದು ಸ್ಟ್ರೆಂತ್ ಏನು ಅಂತ ನಿಮ್ಗೆ ಗೊತ್ತಿರುತ್ತೆ. ಸುದೀಪ್ ಅವ್ರು ಕಂಡ್ರೆ ತುಂಬ ಪ್ರಾಣ, ಸೊ ಆ ಟಾಸ್ಕ್ ಇಡ್ತೀರಾ ಅಲ್ಲಿ. ನೀವು ಸುದೀಪನ್ನು ಭೇಟಿ ಮಾಡ್ಬೇಕಂದ್ರೆ SLC ಪಾಸ್ ಆಗು ಅಂತ ಹೇಳ್ತೀರಂತೆ. ಅದೇನು ಮಿರಾಕಲ್ ಆಗಿ ಫಸ್ಟ್ ಕ್ಲಾಸ್ ಬಂದುಬಿಟ್ರಂತೆ ಮೇಡಮ್, ಅದೇನು ಯಾವ ಥರ? ಅದು ಏನು ಅಂತ ಗೊತ್ತಿಲ್ಲ, ಅಲ್ಲಿರೋರು ಸಪೋರ್ಟ್ ಮಾಡಿದ್ರು ಒಟ್ಟು. ಮತ್ತು ನನಗೆ ಇನ್ನೊಂದು ಏನಂದರೆ ಇವಳು ಮೈಂಡ್ ಸೆಟ್ ನನಗೆ ಅರ್ಥ ಆಗಿತ್ತು. ಈ ಥರ ಹೇಳಿದ್ರೆ ಇವಳು ಪಾಸ್ ಮಾಡ್ಕೊಂಡು ಬಂದೇ ಬರ್ತಾಳೆ ಅನ್ನೋದು ನನಗೆ ಮೈಂಡ್ ಸೆಟ್ ಅರ್ಥ ಆಗಿತ್ತು. ಆವಾಗ ಖುಷಿ ಆಯ್ತು ನನಗೆ. ಇವಾಗ ಒಂದು ತುಂಬ ಲವ್ಲಿ ಫೀಲ್ ಮಾಡ್ಕೋತಿದ್ಲು, ಹಾಸ್ಟೆಲಲ್ಲಿದ್ಲು, ಸ್ವಲ್ಪ ಲವ್ಲಿ ಫೀಲ್ ಮಾಡ್ಕೊಳ್ಳೋಳು. ಆಮೇಲೆ ನಾನೇ ಒಂದು 20 ದಿನ ಹೋದೆ. ಅದು ನಾನು ಹೇಳಿದೆ, ನಿನಗೆ ಸುದೀಪ್ ನೋಡಬೇಕಲ್ವಾ, ನಾನು ಸುದೀಪನ್ನು ತೋರಿಸ್ತೀನಿ, ನೀನು ಪಾಸ್ ಮಾಡ್ಕೊಂಡು ಬರಬೇಕು, SLC ಪಾಸ್ ಆಗಬೇಕು. ಪ್ರತಿದಿನ ಅವಳು ಎಕ್ಸಾಮ್ ಬರೆಯುವಾಗ ಸುದೀಪ್ ನೋಡಬೇಕಲ್ಲ, ಎಕ್ಸಾಮ್ ಪಾಸ್ ಮಾಡ್ಕೊಳ್ಬೇಕು, ಇಷ್ಟೇ ಹೇಳ್ತಿದ್ದು ಸರ್. ಪಾಪ ಹುಡುಗಿಗೆ ಇನ್ನೂ ತೋರ್ಸೋಕ್ಕಾಗಿಲ್ಲ ಸರ್. ಈಗ ಸುದೀಪ್ ಸರ್ ಈ ವಿಡಿಯೋನ ನೋಡ್ತಾ ಇದ್ರೆ ನಿಮ್ಮ ಮಗಳನ್ನ ಆಸೆನ ಈಡೇರಿಸ್ಬೇಕಂದ್ರೆ, ಯಾಕಂದರೆ ನೀವು ಬೇರೆ ವಿಚಾರಕ್ಕೆ ಸುದೀಪ್ ಸರ್ನ ಮಧ್ಯಕ್ಕೆ ತಂದಿಲ್ಲ. ಒಂದು ಹೆಣ್ಮಗಳ SLC ಅನ್ನೋದು ಲೈಫಲ್ಲಿ ತುಂಬ ಟರ್ನಿಂಗ್ ಪಾಯಿಂಟು. ನಾನು ಕೇಳ್ಪಟ್ಟಿದ್ದೆ ಸುದೀಪ್ ಸರು SLCಲಿ ತುಂಬ ರ್ಯಾಂಕ್ ಸ್ಟೂಡೆಂಟ್, ಬ್ರಿಲಿಯಂಟ್ ಸ್ಟೂಡೆಂಟ್ ಅಂತ ಕೇಳ್ಪಟ್ಟಿದ್ದೆ. ಸೊ ಈಗ ಸುದೀಪ್ ಸರ್ ಒಂದು ಹೆಣ್ಮಗಳು SLC ಪಾಸ್ ಆಗಲಿಕ್ಕೆ ಇನ್ಸ್ಪೈರ್ ಆಗ್ತಾರೆ ಅಂದರೆ, ಸೊ ವಿಡಿಯೋ ನೋಡ್ತಾ ಇದ್ರೆ ಸುದೀಪ್ ಸರ್ಗೆ ಏನಂತ ಮನವಿ ಮಾಡ್ಕೊಳ್ತೀರಾ? ನಾನು ಮನವಿ ಮಾಡ್ಕೊಳ್ಳೋದು ಒಂದೇ ಸರ್, ಒಂದೇ ಒಂದು ಸಲ ಅವಳಿಗೆ
ಒಂದೇ ಒಂದು ಸಲ ಅವಳಿಗೆ ನೀವು ಭೇಟಿ ಮಾಡಿ ಅವಳು ತಂದಿರೋ ಗಿಫ್ಟನ್ನ ನೀವು ಇಸ್ಕೊಳ್ಳಿ. ತುಂಬ ದಿನದಿಂದ ಆ ಗಿಫ್ಟ್ ಇಟ್ಕೊಂಡು ಕಾಯ್ತಾ ಇದ್ದಾಳೆ. ಅವಳು ತುಂಬ ಆಯಿತು, ಒಂದು ಇವಾಗ ಡಿಗ್ರಿ ಮುಗೀತು, ಡಿಪ್ಲೊಮಾ ಮುಗೀತು, ಒಂದು 4-5 ವರ್ಷದ ಮೇಲಾಯಿತು. ಜಾಸ್ತಿನೇ ಆಗಿದೆ. ಅವಾಗ್ಲಿಂದನೂ ಅವಳ ಆಸೆ ನೆರವೇರ್ಸೋಕೆ ನನ್ನ ಕೈಲಿ ಆಗಿಲ್ಲ ಸರ್. ಯಾವಾಗಲಾರು ಒಂದು ಚಾನ್ಸ್ ಕೊಟ್ಟು ನನ್ನ ಮಗಳನ್ನ ಹಗ್ ಮಾಡಿ ಮಾತಾಡಿಸಿ ಸರ್, ಅಷ್ಟು ನಿಮ್ಮ ಆಶೀರ್ವಾದ ಅವಳ ಮೇಲೆ ಇರಲಿ. ಅಭಿಮಾನಿ, ಹುಚ್ಚ ಅಭಿಮಾನಿ. ಎಷ್ಟು ಜನ ಅಭಿಮಾನಿಗಳು ರಂಪಾಟ ಮಾಡೋದು ನೋಡಿದ್ದೀನಿ, ಬ್ಯಾಡ್ ಕಾಮೆಂಟ್ ಮಾಡೋದು, ಹೆಣ್ಮಕ್ಳ ಬಗ್ಗೆ ಕೆಟ್ಟದಾಗಿ ಮಾತಾಡೋದನ್ನ ನಾವು ನೋಡಿದ್ದೀವಿ. ಬಟ್ ಕಿಚ್ಚ ಸುದೀಪ್ ಅವ್ರ ಅಭಿಮಾನಿಗಳೇ ಒಂಥರ ಡಿಫ್ರೆಂಟು. ಎಲ್ಲಿವರೆಗೆ ತಾಳ್ಮೆ ಅಲ್ಲಿವರೆಗೆ, ಬಟ್ ಸೊಸೈಟಿಗೆ ರೋಲ್ ಮಾಡಲ್ ಆಗೇ ಇರ್ತಾರೆ. ಸೊ ಈ ವಿಚಾರ ಕೇಳಿದಾಗ ನನಗೂ ಶಾಕ್ ಆಗ್ತಿದೆ, ಸುದೀಪ್ ಸರ್ ಅಭಿಮಾನಿಗಳು ಈ ಥರದವರು ಇರ್ತಾರ ಅಂತ. ಯಾಕಂದರೆ ನೀನು ಸುದೀಪ್ ಸರ್ನ ಭೇಟಿ ಮಾಡ್ತೀನಿ ಅಂದರೆ SLC ಪಾಸ್ ಮಾಡೋದಂದ್ರೆ ಆಮೇಲೆ ಎಲ್ಲ ಮಕ್ಳಿಗೂ ಇದೇ ಥರ ಬಿಡ್ರೆ ಹೇಗೆ ಅಂತ ಗೊತ್ತಿಲ್ಲ ಸರ್. ನನಗೆ ಅವಳು ವೀಕ್ ಮೈಂಡೆಡ್ ಗೊತ್ತಿತ್ತು. ಅವಳು ಯಾರಿಗೂ ಬಗ್ಗಲ್ಲ ಅಂದರೂ ಸುದೀಪಿಗೆ ಬಗ್ತಾಳೆ ಅನ್ನೋದು ಗೊತ್ತಿತ್ತು. ಸುದೀಪ್ ಸರ್ ಅವ್ರಿಗೋಸ್ಕರ ಅವಳು ಬಗ್ತಾಳೆ, ಅವಳು ಮಾಡ್ತಾಳೆ, ಚಾಲೆಂಜಾಗಿ ತಗೋತಾಳೆ ಅನ್ನೋದೊಂದಿತ್ತು. ಆಮೇಲೆ ಅವಳು ಫೀಲ್ ಆದ್ಲು. ಆ ಫೀಲ್ ಆಗಿಬಿಟ್ಟು PUನಲ್ಲಿ ಆಗಲೇ ಇಲ್ಲ ಅವಳಿಗೆ. ನೀನು ತೋರಿಸಲ್ಲ ಏನಿಲ್ಲ, ನಾನು PU ಮಾಡ್ಕೊಳ್ಳಲ್ಲ ಅಂತ ಅವಳು PUನೇ ಮಾಡ್ಕೊಂಡಿಲ್ಲ ಸರ್. ಡಿಪ್ಲೊಮಾ ಮೇಲೆ ಕಷ್ಟಪಟ್ಟು ಅವಳಿಗೆ ಕೈ ಕಾಲು ಹಿಡ್ದು ಅವಳನ್ನ ಡಿಪ್ಲೊಮಾ ಸೇರಿಸಿ ಅವಳದು ಪ್ಯಾರಾಮೆಡಿಕಲ್, ಅಲ್ಲೂ ಏನು ರಂಪಾಟ, ಅಲ್ಲೂ ಸಖತ್ತು ಇದು ಮಾಡಿ ತೋರಿಸ್ತೀರಿ. ಸುದೀಪ್ ಸರ್ ಈ ವಿಡಿಯೋ ನೋಡಿರ್ತಾರೆ ಅನ್ಕೊಳ್ತೀನಿ, ನೋಡಿ ಅಥವಾ ಮೈಸೂರಿಗೆ ಬಂದಾಗ, ಯಾಕಂದ್ರೆ ಅವರ ಅಭಿಮಾನಿಗಳಂದ್ರೆ ಸುದೀಪ್ ಸರ್ ಯಾವ ಮುಖಾಂತರನಾದ್ರೂ ಕರೆಸಿ ಆಶೀರ್ವಾದ ಮಾಡ್ತಕ್ಕಂಥ ವ್ಯಕ್ತಿ. ಯಾಕಂದ್ರೆ ತುಂಬಾ ಬಿಜಿ ಶೆಡ್ಯೂಲು, ಬಿಗ್ ಬಾಸ್ ಇದೆ, ಸಾಕಷ್ಟು ಮೂವಿಗಳ ಕೈಲಿದೆ, ಸಾಕಷ್ಟು ಸಾಮಾಜಿಕ ಕಾರ್ಯಗಳು ಮಾಡ್ತಾರೆ. ಸೊ 100% ಈ ವಿಡಿಯೋ ಸುದೀಪ್ ಸರ್ಗೆ ತಲುಪುತ್ತೆ ಅಂತ ಇವತ್ತು ನಡೀತಾ ಇರ್ತಕ್ಕಂಥ ಫ್ಯಾನ್ ವಾರ್ಗಳು, ಅಭಿಮಾನಿಗಳ ನಡುವೆ ನಡೀತಕ್ಕಂಥ ವಾರ್ಗಳ ನಡುವೆ ಸುದೀಪ್ ಸರ್ ಹೆಸರು ಹೇಳಿದ್ರೆ ಒಂದು ಹೆಣ್ಮಗಳು SLCನಲ್ಲಿ ಫಸ್ಟ್ ಕ್ಲಾಸ್ ಪಾಸ್ ಆಗ್ತಾರೆ ಅಂದ್ರೆ ಇದಕ್ಕಿಂತ ನಿಮಗೆ ಈ ಥರದ ಅಭಿಮಾನಿಗಳಿಗಿಂತ ಇನ್ನೇನು ಸಂಪದ ಬೇಕು ಸುದೀಪ್ ಸರ್. ಸೊ ಅವ್ರ ಅಮ್ಮ ಅವರ ಮಗಳಿಗೆ ಪ್ರಾಮಿಸ್ ಮಾಡಿದ್ದಾರೆ, SSLCಯಲ್ಲಿ ಫಸ್ಟ್ ಕ್ಲಾಸ್ ಪಾಸ್ ಆಗಿದೆ ಹುಡುಗಿ ಪುಣ್ಯ ಅಂತ. ಯುವ ಸಂಭ್ರಮದಲ್ಲಿ ಒಳ್ಳೆ ಡ್ಯಾನ್ಸ್ ಮಾಡೋ ಮುಖಾಂತರ ಈಗ ವೈರಲ್ ಕೂಡ ಆಗಿದೆ. ಸೊ ಒಂದು ಹೆಣ್ಮಗಳಿಗೆ ನಿಮ್ಮೊಂದು ಭೇಟಿ ಇನ್ನೊಂದು ಹಂತದ ಬೆಳವಣಿಗೆಗೆ ಸಾಕ್ಷಿ ಆಗ್ಬೋದು. ಅಮ್ಮ ಸುದೀಪ್ ಸರ್ಗೆ ಕೊನೆಯದಾಗಿ ನಾನು ಕೇಳೋದಷ್ಟೇ ಸರ್, ಒಂದೇ ಒಂದು ಸಲ ಅವಳಿಗೆ ಮೀಟಾಗಿ ಅವಳ ಜೊತೆ ಒಂದು ಮಾತಾಡಿ ಅವಳಿಗೆ ಮುಂದಿನ ದಾರಿಲಿ ಹೇಗೆ ಹೋಗಬೇಕು ಅನ್ನೋದೊಂದು ಮಾರ್ಗದರ್ಶನ ಕೊಡಿ ಸರ್. ಅಷ್ಟೇ ನಾನು ಕೇಳೋದು, ಇನ್ನೇನು ಕೇಳಲ್ಲ ನಿಮ್ಮ ಹತ್ರ. ನಾವು ನನ್ನ ಮಗಳಿಗೇನಂದರೆ ನೀವು ಅಂದರೆ ನಿಜ ಹೇಳಬೇಕು ಅಂದರೆ ನಿಮ್ಮ ಇದ್ರ ದಿನ ಬಂದಾಗ, ಹುಟ್ಟುಹಬ್ಬದ ದಿನ ಬಂದಾಗ ಅವಳು ನನಗೂ ಹೇಳಿಲ್ಲ. ಅವಳು ಯಾವುದು ನನಗೆ ಹೇಳ್ದಲ್ಲೇ ಕೆಲಸ ಮಾಡಲ್ಲ. ಆಲ್ಮೋಸ್ಟ್ ಅವತ್ತು ನನಗೆ ಹೇಳೇ ಇಲ್ಲ, ರಕ್ತ ಕೊಟ್ಟು ಬಂದಿದ್ದಾಳೆ ಸುದೀಪ್ ಸರ್ ಹೆಸರಲ್ಲಿ. ಆಮೇಲೆ ಅವತ್ತು ನೋಡಿದ್ಲಂತೆ, ದೂರದಿಂದ ನೋಡಿದ್ಲಂತೆ, ಹತ್ರ ಹೋಗೋಕ್ಕಾಗಲಿಲ್ಲಮ್ಮ ಅಂತ ಬಂದು ಫೀಲ್ ಮಾಡ್ಕೊಂಡ್ಳು. ಅದು ಹೋಗೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾಳೆ ಅಂದರೆ, ಯಾರ್ಯಾರು ಕೈಕಾಲು ಹಿಡ್ದಿದ್ದಾಳೆ ಅಂದರೆ, ನಾವು ಹೋಗಬೇಕು ಅಂದ್ಬಿಟ್ಟು ಪ್ರತಿಯೊಬ್ಬರಿಗೂ ಫೋನ್ ಮಾಡಿ, ಬರ್ತೀಯಾ ಸುದೀಪ್ ಸರ್ ಇದಕ್ಕೆ ಹೋಗೋಣ, ಬರ್ತಡೆಗೆ ಬರ್ತೀಯಾ ಅಂತ. ಅವ್ರು ಹೆಂಗೆ ಅಮ್ಮನ ಮೇಲೆ ಒಂದು ಪ್ರೀತಿ ವಿಶ್ವಾಸ ಇಟ್ಟಿದ್ದಾಳೋ ಸುದೀಪ್ ಸರು, ಅದೇ ಥರ ನನ್ನ ಮಗಳು ಅಪ್ಪ ಅಮ್ಮ ಅಂದರೆ ಅಷ್ಟೇ ಗೌರವ ಕೊಡ್ತಾಳೆ ಸರ್. ಅವ್ರ ಅಪ್ಪನೂ ಅಷ್ಟೇ ಫ್ರೆಂಡ್ಲಿಯಾಗಿರ್ತಾಳೆ, ಅಮ್ಮನ ಜೊತೆಲೂ ಅಷ್ಟೇ ಫ್ರೆಂಡ್ಲಿ. ಬೇರೆ ನಟರುಗಳಿಗೆ ಹೋಲಿಸ್ಕೊಂಡ್ರೆ ಸುದೀಪ್ ರವರು ಈ ಸಮಾಜಕ್ಕೆ ವೈಯಕ್ತಿಕವಾಗಿ ಮತ್ತು ಒಬ್ಬ ಮಾಸ್ ಲೀಡರ್ ಆಗಿ, ಹೀರೋ ಆಗಿ ಯಾವ ಥರ ನಿಮಗೆ ಇಷ್ಟ ಆಗ್ತಾರೆ? ನಮಗೆ ಅಂದರೆ ಎಲ್ಲ ರೀತಿಯೂ ಓಕೆ ಸರ್. ಅವರು ಎಲ್ಲ ರೀತಿಯೂ ಒಂದು ಒಳ್ಳೆತನದಲ್ಲಿರ್ಬೋದು, ಒಂದು ತಂದೆ ತಾಯಿ ಥರನೇ ಇರ್ಬೋದು, ಒಂದು ಪ್ರತಿಯೊಂದು ಅವ್ರ ಮಗಳನ್ನ ಬೆಳೆಸಿರೋ ರೀತಿ ಇರ್ಬೋದು, ಅವ್ರ ತಾಯಿನ ಪ್ರೀತಿ ಮಾಡೋ ರೀತಿ ಇರ್ಬೋದು, ಅವ್ರ ಹೆಂಡ್ತಿಗೆ ಒಂದು ಒಳ್ಳೆ ಸ್ಥಾನಮಾನ ಕೊಟ್ಟಿರೋ ರೀತಿ ಇರ್ಬೋದು. ಪ್ರತಿ ಒಂದು ಅಭಿಮಾನಿಗಳಿಗೆ ತುಂಬಾ ಹೆಲ್ಪ್ ಮಾಡ್ತಾರೆ. ಹೌದು, ಪ್ರತಿ ಸಲನೂ ನಾವು ಆ್ಯಕ್ಚುಲಿ ಅವ್ರ ಸ್ಟೇಟಸ್ ತುಂಬ ಹಾಕ್ತಿರ್ತೀನಿ ನಾನು, ಯಾವಾಗಲೂ ಅವರು ಕೊಡೋ ಮಾರ್ಗದರ್ಶನನ ಅದರಲ್ಲೂ ಬಿಗ್ ಬಾಸಲ್ಲಿ ಅವರು ಕೊಡ್ತಾರಲ್ಲ ಸರ್, ಒಂದೊಂದು ಕಮೆಂಟ್ ಇದರಲ್ಲಿ ಕೊಡ್ತಾರೆ ನೋಡಿ, ಒಂದು ಶೋಗಳಲ್ಲಿ ಆ ಲಾಸ್ಟ್ ಡೇ ಬಂದು ಕೊಡ್ತಾರಲ್ಲ, ಆ ಮಕ್ಳುಗಳಿಗೆ ಒಂದು ಒಳ್ಳೆ ದಾರಿಗೆ ಹೋಗಬೇಕು ಅಂತ, ಅದು ನಂಗೆ ತುಂಬಾ ಇಷ್ಟ ಆಗುತ್ತೆ ಸರ್. ನಾನು ಎಷ್ಟು ಖಂಡಿತ ಸರ್, ರಿಯಲಿ ಹೀರೋ. ಅಲ್ಟಿಮೇಟ್ಲಿ ಏನು ಹೇಳ್ತೀರಾ ಮೇಡಮ್, ಹುಡುಗನ ಜೊತೆ ನಿಮ್ಮ ಮಗಳು ಡ್ಯಾನ್ಸ್ ಮಾಡಿದ್ದು, ಸ್ಟೆಪ್ ಹಾಕಿದ್ದು, ಈಗ ವೈರಲ್ ಆಗಿರೋದು, ಇನ್ನು ಮುಂದಕ್ಕೆ ಏನಾದರೂ ವೇದಿಕೆಗಳು ಸಿಕ್ಕಿದ್ರೆ ಈಗ ಸಪೋರ್ಟ್ ಮಾಡ್ಬೇಕು, ನನ್ನ ಮಗಳಲ್ಲಿ ಒಂದು ಟ್ಯಾಲೆಂಟ್ ಇದೆ ಅಂತ ಈಗಲಾದರೂ ಅನಿಸಿದೆಯಾ ನಿಮಗೆ? ಖಂಡಿತ ಸರ್, ನಾನು ಮಾಡ್ತೀನಿ ಸರ್. ನಾನು ಖಂಡಿತ ಸಪೋರ್ಟ್ ಮಾಡ್ತೀನಿ. ಅವಳನ್ನ ಬೆಳೆಸೋಕೆ ನಾನು ಇಷ್ಟಪಡ್ತಾ ಇದ್ದೀನಿ ಸರ್. ಅವ್ರೊಂದು ಮಾತು ಹೇಳಿದ್ರು, ಯಾಕಂದರೆ ಈಗೆಲ್ಲ ಏನಾಗಿದೆ, ಗಂಡು ಮಕ್ಕಳಿದ್ರೆ ನಮ್ಮ ಸಂತಾನ ಬೆಳೆಸ್ತಾರೆ, ಮುಂದಕ್ಕೆ ವಂಶವನ್ನು ಬೆಳೆಸ್ತಾರೆ ಬೇಕು ಅಂತ. ಇಲ್ಲ ನಿಮ್ಮೇಲೆ ವಿರೋಧ, 2 ಹೆಣ್ಮಕ್ಳು,
ಎರಡನ್ನೂ ಗಂಡು ಮಕ್ಳ ಥರನೇ ಪ್ರೀತಿಯಿಂದ ಸಾಕ್ತಾ ಇದ್ದೀರಾ. ಬಟ್ ನಿಮ್ಮ ಮಗಳು ಹೇಳ್ತಾ ಇದ್ರು, ನಾವು ಸ್ವಾವಲಂಬನೆ ಆಗಬೇಕು, ನಾವು ನಾಳೆ ಬೇರೆಯವ್ರ ಮದುವೆ ಆದಾಗ ಬರೋ ಗಂಡದಿರು ಯಾವ ಥರ ಇರ್ತಾರೋ ಗೊತ್ತಿಲ್ಲ, ಸೊ ನಾವು ಮದುವೆಕ್ಕಿಂತ ಮುಂಚೆ ನಮ್ಮ ತಾಯಿ ತಂದೆನೇ ಸೆಟ್ಲ್ ಮಾಡಬೇಕು ಅಂತ ಒಂದು ಮಾತನ್ನು ನಿಮ್ಮ ಮಗಳು ಹೇಳಿದ್ರು. ಸೊ ಈ ಮಾತಲ್ಲಿ ಅರ್ಥ ಆಗುತ್ತಾ ಈ ಪುಣ್ಯಾಗೆ ಸ್ವಲ್ಪ ಸಂಸ್ಕಾರ ಸಂಸ್ಕೃತಿ ಇದೆ? ಇದೆ ಸರ್, ನಾನು ಇಬ್ಬರು ಮಕ್ಳಿಗೂ ಇದೆ ಸರ್. ಅವಳು 26 ವರ್ಷ ಆದರೂ ಇವಾಗಲೂ ಮದುವೆ ಬೇಡ ಅಂತಿದ್ಲು, ನಾವೇ ಹಿಂಸೆ ಕೊಟ್ಟು ಹುಡುಗನ ನೋಡ್ತಾ ಇದ್ದೀವಿ. ಆದರೆ ಇವಾಗ ಅವಳು ಹೇಳೋದೇನಂದ್ರೆ, ಅವಳು CA ಮಾಡಿದ್ದಾಳಲ್ವ ಸರ್, ಒಂದು ಡಿಗ್ರಿ ಹುಡುಗ ಆದರೂ ಓಕೆ ಅಮ್ಮ, ಒಳ್ಳೆ ಫ್ಯಾಮಿಲಿ ಬೇಕಷ್ಟೇ ನನಗೆ ಅಂತಲೇ ನನ್ನ ಮಗಳು ಕೇಳಿರೋದು. ದೊಡ್ಡ ಮಗಳು ಅಷ್ಟೇ ಕೇಳಿರೋದು, ನನ್ನ ಚಿಕ್ಕ ಮಗಳು ಅಷ್ಟೇ. ಯಾರನ್ನೂ ಭೇದ ಭಾವ ನೋಡಲ್ಲ. ಒಂದು ಯಾವುದೇ ಹೆಮ್ಮೆ ಅನಿಸುತ್ತೆ ಸರ್. ಗಂಡು ಮಕ್ಕಳೇ ಮಾಡಲ್ಲ ಸರ್, ಈಗಿನ ಕಾಲದಲ್ಲಿ ಗಂಡು ಮಕ್ಕಳೇ ಮಾಡಲ್ಲ. ನಾನು ಇಬ್ಬರು ಮಕ್ಕಳು ಮಾಡ್ತೀನಿ ಅಂತ ಹೇಳ್ತಾರಲ್ಲ, ಖಂಡಿತ ಸರ್, ನಿಜ ಹೇಳ್ತೀನಿ. ಇವತ್ತಿನವರೆಗೂ ನಾನು ಬೆಂಬಲವಾಗಿ ನಿಂತಿರೋದೇ ನನ್ನ ಹೆಣ್ಮಕ್ಳು, ನನ್ನ ಜೊತೆ ಸಪೋರ್ಟಿಯಾಗಿ ನಿಂತಿರೋದೇ ನನ್ನ ಹೆಣ್ಮಕ್ಳು. ಇವತ್ತು ನನಗೆ ಮನೆ ಸಾಮಾನು ತರಕ್ಕೆ ಗೊತ್ತಾಗಲ್ಲ, ಒಂದು ಏನು ತೊಗೊಂಡು ಬರೋಕ್ಕೆ ಗೊತ್ತಾಗಲ್ಲ. ಪ್ರತಿ ಒಂದರಲ್ಲೂ ನನ್ನ ಮಕ್ಕಳು ನನ್ನ ಕೈ ಜೋಡಿಸ್ತಾರೆ. ಹೆಣ್ಮಗು ಅಂದರೆ ಶಾಪ, ಆ ಹೆಣ್ಮಗುನ ಭ್ರೂಣ ಹತ್ಯೆ ಮಾಡಿಬಿಡಿ ಅನ್ನೋದು ನೋಡ್ತಾ ಇದ್ದೀರಾ ಸಾಕಷ್ಟು ಕಡೆ. ನಿಮ್ಮ ದೃಷ್ಟಿಲಿ ಹೆಣ್ಮಗಳು ಅಂದರೆ ಏನು ಮಾಡಿ? ಮಹಾಲಕ್ಷ್ಮಿನ ದೇವತೆ ಲಕ್ಷ್ಮೀ ಥರ ನನ್ನ ಹೆಣ್ಮಕ್ಳು ಅಂದರೆ ಎಲ್ಲರ ಹೆಣ್ಮಕ್ಳು ಅವರು ದೇವತೆಗಳಿದ್ದಂಗೆ. ಯಾರು ಹೆಣ್ಮಗು ಆಯಿತು ಅಂತ ಯಾರು ಬೇಸರ ಮಾಡ್ಕೋಬೇಡಿ. ಯಾಕೆಂದರೆ ಹೆಣ್ಮಗು ಅನ್ನೋದು ಎಂಥ ಅದ್ಭುತ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಮಾತು ಬೈದ್ರೂ ನನ್ನ ಹೆಣ್ಮಕ್ಳು ಎಷ್ಟು ಅಡ್ಜಸ್ಟ್ ಮಾಡಿಬಿಡ್ತಾರೆ ಒಂದು ಟೈಮು ಅಂದರೆ ಖುಷಿ ಆಗುತ್ತೆ. ಒಂದೊಂದು ಟೈಮ್ ಫೀಲ್ ಆಗುತ್ತೆ, ನಾನು ಹೇಳಿದ ಮಾತು ಕೇಳಲ್ವಲ್ಲ ಅನ್ನೋದು ಫೀಲ್ ಆಗುತ್ತೆ. ಆವಾಗ ಅವ್ರು ಮಾಡಿ ಬಂದಮೇಲೆ ಅನಿಸುತ್ತೆ, ಓ ನನ್ನ ಹೆಣ್ಮಕ್ಳು ಮಾಡಿದ್ದೆ ಸರಿ, ನಾನು ಹಿಂದಿನ ಥರ ಯೋಚನೆ ಮಾಡ್ತಾಯಿದ್ದೀನಿ, ನಾನು ಸ್ವಲ್ಪ ಫಾರ್ವರ್ಡ್ ಆಗಬೇಕು ಅಂತ ದಿನ ಅವರಿಂದನೇ ಎಷ್ಟೋ ವಿಷಯ ಕಲಿತಾ ಇದ್ದೀನಿ ಸರ್. ಇದೆಲ್ಲ ವೈರಲ್ ಆದಮೇಲೆ ಮನೇಲಿ ಅಮ್ಮ ಮಗಳು ಏನಾದರೂ ಮತ್ತೆ ಒಂದು ಸಂತೋಷಕ್ಕೆ ಸ್ಟೆಪ್ ಹಾಕಿದ್ರಾ? ಇಲ್ಲ ಸರ್, ಹಾಕಿಲ್ಲ. ಸ್ವಲ್ಪ ಕಾಲು ನೋವೆಲ್ಲ ಇರೋದ್ರಿಂದ ಅವಳೇ ಕರ್ಕೊಂಡೋಗಿ ಜಿಮ್ಗೆಲ್ಲ ಸೇರಿಸಿದ್ದಾಳೆ ನನ್ನ. ಅವಳು ದುಡ್ಡಲ್ಲೇ ಕರ್ಕೊಂಡೋಗಿ ಜಿಮ್ಮಿಗೆ ಸೇರಿಸಿ, ಅಮ್ಮ ನಿನ್ನ ಕಾಲು ನೋವು ಬೇಗ ಕಮ್ಮಿ ಆಗಬೇಕು ಅಂತೇಳಿ, ವೆಯ್ಟ್ ಎಲ್ಲ ಕಮ್ಮಿ ಮಾಡಬೇಕಮ್ಮ ನೀನು ಅಂತೇಳಿ ಅವರೇ ಮಕ್ಳುಗಳೇ ಎಲ್ಲ ಸಜೆಸ್ಟ್ ಮಾಡ್ತಾರೆ. ಮೊದಲೆಲ್ಲ ನಾವು ಡ್ಯಾನ್ಸ್ ಮಾಡ್ತಿದ್ದೆ, ಸ್ವಲ್ಪ ಕಾಲು ನೋವೆಲ್ಲ ಆದಮೇಲೆ ನಾನು ಏನೋ ಡ್ಯಾನ್ಸ್ ಮಾಡೋಕ್ಕೆ ಹೋಗ್ತಿಲ್ಲ. ಖುಷಿಯಾಗಿದ್ದಾಗ ನಾನು, ನನ್ನ ಹಸ್ಬೆಂಡು, ನನ್ನ ಮಕ್ಕಳು ಎಲ್ಲ ಡ್ಯಾನ್ಸ್ ಮಾಡ್ತೀವಿ ಸರ್. ಎಲ್ಲರೂ ಖುಷಿಯಾಗಿರ್ತೀವಿ. ಒಟ್ಟು ನಮ್ಮಲ್ಲಿ ಏನಂದರೆ ಎಂಜಾಯ್ಮೆಂಟ್ ಮುಖ್ಯ. ಎಲ್ಲರೂ ಚೆನ್ನಾಗಿ. ಮೈಸೂರು ದಸರಾ ಅನ್ನೋದು ವಿಶ್ವವಿಖ್ಯಾತಿ. ಸೊ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಟ್ರೆಂಡ್ ಆದಮೇಲೆ ಮೈಸೂರು ದಸರಾದಲ್ಲಿ ಸಾಕಷ್ಟು ತೆರೆ ಮರೆಯಲ್ಲಿರ್ತಕ್ಕಂಥ ಪ್ರತಿಭೆಗಳು ಈಗ ಪ್ರೈಮ್ ಲೈನಿಗೆ ಬರ್ತಾ ಇದೆ, ನಿಮ್ಮ ಮಗಳು ಸೇರಿದಂಗೆ. ಇಲ್ಲ ಸರ್, ನಂಗೆ ತುಂಬ ಇಷ್ಟ ಆಗಿದೆ ಏನು ಗೊತ್ತಾ, ಅಲ್ಲಿ ಪ್ರತಿಯೊಬ್ಬರು ಒಂದು ವಯಸ್ಸಾದ ಅಜ್ಜಿನೂ ಸುಧಾ ಒಂದು ಡ್ಯಾನ್ಸ್ ಮಾಡ್ತಿದ್ದಾರೆ. ಅದು ಏನೋ ಒಂಥರ ಖುಷಿ ಆಗುತ್ತೆ ಸರ್ ನೋಡೋಕ್ಕೆ. ಆ ತಾಯಿ ಎಷ್ಟು ಮಕ್ಕಳು ಎತ್ತಿದಾರೋ ಗೊತ್ತಿಲ್ಲ, ಒಂದು ಎಷ್ಟು ಇದಾಗಿದ್ದಾರೋ ಗೊತ್ತಿಲ್ಲ. ಒಟ್ಟು ಆ ತಾಯಿ ಅವ್ರ ನೋವು ಮರೆತು ಅಲ್ಲಿ ಸ್ಟೆಪ್ ಆಗ್ತಾ ಇದ್ದಾರಲ್ಲ, ಪ್ರತಿ ಅಜ್ಜಿದಿರೂ ಆಗ್ತಿದ್ದಾರೆ, ಯುವಕರು ಆಗ್ತಿದ್ದಾರೆ, ಆಂಟಿದಿರೂ ಆಗ್ತಿದ್ದಾರೆ, ಪ್ರತಿಯೊಬ್ಬರು ಸ್ಟೆಪ್ ಆಗ್ತಿದ್ದಾರೆ. ಅದೆಲ್ಲ ನೋಡಿದಾಗ ನಂಗೆ ಖುಷಿ ಅನಿಸುತ್ತೆ. ನಾನು ನಿಜ ಸರ್, ಯಾರು ಒಳ್ಳೆ ಕೆಲಸ ಮಾಡ್ತಾರೋ ಅವ್ರಿಗೆ ನಾನು ಒಳ್ಳೇದಾಗಲಿ ಅಂತ ಅರಸ್ತೀನಿ ಸರ್. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಯುವ ಸಂಭ್ರಮದಲ್ಲಿ ವೈರಲ್ ಆದಂತಹ ಹುಡುಗಿ ಪುಣ್ಯ ಮತ್ತು ಅವರ ತಾಯಿಯ ಮಾತು. ಹೆಣ್ಣು ಮಕ್ಕಳು ಯಾವುದೇ ಕುಟುಂಬಕ್ಕೆ ಅಥವಾ ತಾಯಿ ತಂದೆಗೆ ಶಾಪ ಅಲ್ಲ, ವರ. ಸೃಷ್ಟಿಯ ಮೂಲನೇ ಹೆಣ್ಣು. ಸೊ ನನ್ನ ಇಬ್ಬರು ಹೆಣ್ಣು ಮಕ್ಕಳು ನನ್ನ ಆಸ್ತಿ. ಸೊ ನನ್ನ ಮಗಳು ಸಂಸ್ಕಾರ ಸಂಸ್ಕೃತಿಯ ಎಲ್ಲೇ ಒಳಗಡೆ ತಾಯಿ ಚಾಮುಂಡೇಶ್ವರಿ ಮಾದಪ್ಪನ ಹಾಡಿಗೆ ಸ್ಟೆಪ್ ಹಾಕಿದ್ದಾರೆ. ಬ್ಯಾಡ್ ಕಮೆಂಟ್ ಮಾಡೋರು ಮಾಡ್ಕೊಳ್ಳಿ, ನನಗೇನು ಬೇಜಾರಿಲ್ಲ. ನನ್ನ ಮಗಳು ಸುದೀಪ್ ಅವರ ಅಭಿಮಾನಿ. ವೆರಿ ಇಂಟ್ರೆಸ್ಟ್ ಅಂದರೆ ಸುದೀಪ್ ಅವರ ಹೆಸರು ಹೇಳಿದಕ್ಕೆ ಹೆಣ್ಮಗಳು 10th ಫಸ್ಟ್ ಕ್ಲಾಸ್ ಪಾಸ್ ಆಗ್ತಾಳೆ ಅಂತ ಹೇಳಿದ್ರೆ ಸುದೀಪ್ ಅನ್ನೋ ಒಂದು ಹೆಸರಿಗೆ, ಆ ವ್ಯಕ್ತಿತ್ವಕ್ಕೆ ಎಷ್ಟು ಶಕ್ತಿ ಇದೆ ಅನ್ನೋದು ಸಾಬೀತಾಗುತ್ತೆ. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ರಾಘವೇಂದ್ರ, ಗುಡ್ ನ್ಯೂಸ್ ಕನ್ನಡ, ಮೈಸೂರು. ಇದು ಮಾನವೀಯ ಸಂದೇಶದ ಜನವಾಹಿನಿ.